ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಸಮಾಜದ ಸ್ವಾಸ್ಥ್ಯದೆಡೆಗೆ ಕಣ್ಣು ಹಾಯಿಸಿದ ಅರ್ಜುನ ಅದರ ಮುಂದುವರಿಕೆಯಾಗಿ ಮಗದೊಂದು ಲೋಪದೋಷವನ್ನು ಪರಿಚಯಿಸುತ್ತಾ ನಮ್ಮ ಹಿರಿಯರಿಗೆ ಒಳ್ಳೆಯ ಗತಿ ಆಗುವುದಿಲ್ಲ ಅಂತ ವಾದ ಮುಂದುವರಿಸಿದ. ಸ್ವಲ್ಪ ವಿಷಮವಾದ ಪರಿಸ್ಥಿತಿ ಅದು. ನಾವು ಕೆಟ್ಟರೆ ನಮ್ಮ ಹಿರಿಯರು ಹಾಳಾಗ್ತಾರೆ ಅಂತ ನಂಬಲಿಕ್ಕಾಗುವುದಿಲ್ಲ ವಾಸ್ತವವಾಗಿ. ಪತಂತಿ ಪಿತರೋ ಹ್ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಹೇಳುತ್ತಾ ಇಲ್ಲಿ ಸಮಾಜದಲ್ಲಿ ಅವ್ಯವಹಾರಗಳಾದರೆ ದೋಷ ತುಂಬಿದ ಸ್ತ್ರೀಯರು, ಅಧರ್ಮವನ್ನು ನಡೆಸುವ ಪುರುಷರು ಒಟ್ಟಾರೆ ಸಂಕರರಾಗಿ ನರಕಕ್ಕೆ ಪಾತ್ರರಾಗಿ ಹಿಂದಿನವರಿಗೆ ಯಾವುದೇ ರೀತಿಯಾದ ದೈನಂದಿನ ಆಗಲಿ ವಾರ್ಷಿಕ ಆಗಲಿ ಅಥವಾ ತೀರ್ಥಕ್ಷೇತ್ರಗಳ ವಿಧಿಯಾಗಲಿ 3 ಮಜಲಿನಲ್ಲಿ ಅವರ ಸೇವೆ ಆಗ್ತದೆ. ಪ್ರತಿನಿತ್ಯ ಅವರ ಹೆಸರಿನಲ್ಲಿ ತರ್ಪಣ ಆಗ್ತದೆ ಮತ್ತು ವಾರ್ಷಿಕವಾಗಿ ಅವರ ಹೆಸರಿನಲ್ಲಿ ಪಿಂಡದಾನಗಳಾಗ್ತವೆ. ಅದರಂತೆ ವಿಶೇಷ ಸಂದರ್ಭಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಗ್ರಹಣದ ಸಂದರ್ಭಗಳಲ್ಲಿ ಎಲ್ಲ ಅವರ ವಿಷಯದಲ್ಲಿ ಅನ್ನದಾನಾದಿಗಳು ಅಥವಾ ಮುಳುಗು ಸ್ನಾನವೋ ಅಥವಾ ಇನ್ನಿತರ ದಾನಗಳು ನಡೀತವೆ. ಇದು 3 ಇಲ್ಲ ಆಗ್ತದೆ. ಲುಪ್ತ ಪಿಂಡೋದಕ ಕ್ರಿಯಾ ಅಂತ, ಪಿಂಡ ಉದಕ ಕ್ರಿಯೆಗಳು ಅಂತ. ಪಿಂಡ ಪಾರ್ವಣವಾಗಿ ವಾರ್ಷಿಕವಾಗಿ, ಉದಕ ಪ್ರತಿನಿತ್ಯವಾಗಿ, ಮತ್ತು ಎಕ್ಸೆಸ್ ಕ್ರಿಯೆಗಳು ಅಂತ ಹೇಳಿ ಮುಳುಗು ಸ್ನಾನ, ತೀರ್ಥಕ್ಷೇತ್ರಗಳಲ್ಲಿ ತೀರ್ಥವಿಧಿ, ಇನ್ನು ಕೆಲವು ಪಾರಾಯಣ ಜಪಾದಿಗಳು ಇವೆಲ್ಲ. ಏಕಾದಶಿ ಎಲ್ಲ ಬಂದರೆ, ಪರ್ವದಿನಗಳು ಬಂದರೆ ಆವತ್ತು ಪವಮಾನಾದಿಗಳು ಪಾರಾಯಣ ಆಗ್ತವೆ. ಗ್ರಹಣದ ಸಂದರ್ಭದಲ್ಲೆಲ್ಲ ತಿಲದಾನಾದಿಗಳು ಆಗ್ತವೆ. ಆದ್ದರಿಂದ ಉದಕ ಬೇರೆ, ಪಿಂಡ ಬೇರೆ, ದಾನ ಬೇರೆ. ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ಗಮನಿಸಿದ್ದು, ತಿಳಿಸಿದ್ದು ಈ ಶ್ಲೋಕಕ್ಕೆ ಇರತಕ್ಕಂಥ ಸುಲಭವಾದ ಮತ್ತೊಂದು ಮುಖದ ಅರ್ಥ. ನಮ್ಮ ಪಿತೃದ್ದೇಶ್ಯವಾಗಿ ಮಾಡಿರತಕ್ಕಂಥ ಕರ್ಮಾಂಗಗಳ ಬಗ್ಗೆ ಒಂದು ದೊಡ್ಡ ಚಿಂತನೆಯೇ ಆಗ್ತದೆ. ಯಾಕೆಂದರೆ ನಾಸ್ತಿಕರಿಗಂದು ಇದು ಬಹಳ ಒಳ್ಳೆಯ ಪ್ರಶ್ನೆ. ನೀವು ಇಲ್ಲಿ ಕೂತು ಪಿಂಡ ಹಾಕಿದರೆ ನಿಮ್ಮ ಹೋದ ಪಿತೃಗಳಿಗೆ ಅದು ಸಿಗ್ತದೆ ಅಂತಾದರೆ, ನಮ್ಮ ಮಗ ಬೇರೆ ಊರಿನಲ್ಲಿದ್ದಾನೆ, ಕಲೀಲಿಕ್ಕೆ ಹೋಗಿದ್ದಾನೆ, ಅಲ್ಲೆಲ್ಲ ಸಸೂತ್ರ PG ಇಲ್ಲ, ನೀವು ಇಲ್ಲೇ ಚೂರು ಪಿಂಡ ಹಾಕಿಬಿಟ್ರೆ ಅವನ ದಿನ ಸಿಗಲಿ ಅಂತ ಹೇಳ್ತಾರೆ, ವಾದ ಮಾಡ್ತಾರೆ. ಕೇಳುಗರಿಗೆ ಸ್ವಲ್ಪ ತಲೆ ಗಟ್ಟಿ ಇಲ್ಲ ಗೊತ್ತಿರ್ತದೆ, ಅವನೇನು ಸತ್ತಿದಾನ ಕೇಳ್ತೇವೆ ನಾವು. ಆಗ
ಹೌದಲ್ಲ, ಇದು ಸತ್ತವರಿಗೆ ಮಾತ್ರ ಹೇಳಿಬಿಡಿ. ಕೆಲವು ಅಪ್ಲಿಕೇಶನ್ಸ್ಗಳು ಎಲ್ಲಕ್ಕೆ ಅನ್ವಯ ಆಗುವುದಿಲ್ಲ, ಕೆಲವು ಅದಕ್ಕೆ ಅಮೆಂಡ್ಮೆಂಟ್ಸ್ಗಳಿರ್ತವೆ. ಆದ್ದರಿಂದ ಇದು ಸತ್ತವರಿಗೆ ಮಾತ್ರ ಹೇಳಿದರೆ ಹಾಗಾದರೆ ನಿಮ್ಮ ಮಗನನ್ನು ಸಾಯಿಸಿ ಮತ್ತೆ ಬಿಂಡಾಕಿ ನೋಡಿ ಅಂತ ಹೇಳಬೇಕಾಗ್ತದೆ. ಆದರೆ ಇದೆಲ್ಲ ದೃಷ್ಟಾಂತಗಳಾಗಲಿ ಎಲ್ಲ ಕಾರಣಗಳಾಗಲಿ ಎಲ್ಲಕ್ಕೂ ಒಂದೇ ನಮೂನೆ ಅನ್ವಯ ಆಗುವುದಿಲ್ಲ. ವಾಸ್ತವವಾಗಿ ಸುಲಭ ಇಲ್ಲ ವಿಷಯ. ಆದರೆ ಈಗ ಗತಿಸಿ ಹೋದವರು ಅವರ ನೆಲೆಯಲ್ಲಿ ನೆಲೆಗೊಳ್ಳುತ್ತಾರೆ ಎನ್ನುವುದರಲ್ಲಿ ನೋ ಡೌಟ್. ಆದರೆ ಲಿಂಕ್ ಇರ್ತದಲ್ಲ, ಅವರ ದೇಹವನ್ನು ನಾವು ಹೊತ್ತಿರ್ತೇವೆ, ವಂಶವಾಹಿಗಳು ನಮ್ಮಲ್ಲಿ ಬಂದಿರ್ತವೆ, ಅವರು ನಮಗಾಗಿ ಎಷ್ಟೋ ಸಂಕಲ್ಪಗಳನ್ನು ಕಷ್ಟಗಳನ್ನು ಪ್ರಯತ್ನಗಳನ್ನು ಮಾಡಿರ್ತಾರೆ, ಕೆಲವೆಲ್ಲ ನಮ್ಮಲ್ಲಿ ಓತ್ತು ತಗೊಂಡಿರ್ತಾರೆ, ನಾವು ಮಾತಾಡಿ ಹೇಳಿರ್ತೇವೆ, ಅವರ ದುಡ್ಡನ್ನು ನಾವು ಉಪಯೋಗಿಸುತ್ತೇವೆ. ಹೀಗಾಗಿ ನಮಗೂ ಅವರಿಗೆ ಯಾವುದೋ ಒಂದು ರೀತಿಯಾದ ಋಣಾನುಬಂಧ ಇರ್ತದೆ, ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವರ ಹೆಸರಿನಲ್ಲಿ ನಾವು ಒಳ್ಳೆಯ ಕೆಲಸ ಮಾಡುವುದು, ಇಷ್ಟೇ ಅರ್ಥ ಮಾಡಿಕೊಳ್ಳಿ. ಈಗ ನಾವು ಮಾಡಿದ್ದೆಲ್ಲ ಅವರ ಕೈಗೆ ಡೈರೆಕ್ಟ್ ಸಿಗ್ತದೆ ಎಲ್ಲ ಅರ್ಥ ಮಾಡುವುದು ಬೇಡ. ಹಾಗಾದರೆ ಥ್ರೂ ಯಾರು ಅದು ಬೇಕು ನಮಗೀಗ. ಹಾಗಾಗಿ ಇಲ್ಲಿ ಮಧ್ಯಮದಲ್ಲಿ ಬೇರೆಯವರು ಇದ್ದಾರೆ, ಅದನ್ನೇ ನಾವು ವಸು ರುದ್ರ ಆದಿತ್ಯರು ಅಂತ ಕರಿತೇವೆ. ಸ್ವಲ್ಪ ಗಮನಿಸಬೇಕಾದ ವಿಷಯಗಳು. ನಾನು ಕೆಲವೆಲ್ಲ ಶ್ರಾದ್ದ ಸಮೀಕ್ಷೆಗಳಲ್ಲೆಲ್ಲ ಮಾತಾಡಿದ್ದೇನೆ, ಪಿತೃ ಸಮೀಕ್ಷೆಯಲ್ಲೆಲ್ಲ ಕೊಟ್ಟಿದ್ದೇನೆ, ಅದರಲ್ಲಿ ಯೂಟ್ಯೂಬ್ಗಳಲ್ಲಿ ಬೇಕಾದಷ್ಟು ಸಿಗ್ತವೆ. ಒಮ್ಮೆಲೆ ಎಲ್ಲ ವಿಷಯ ಗೊತ್ತಾಗುವುದಿಲ್ಲ. ಆದರೆ ಇಲ್ಲಿ ಹೇಳಿಕೊಂಡಾಗ ಸದ್ಗತಿಗಳು ಸಾಧ್ಯ ಇಲ್ಲ ಅಂತ ಏನು ವಾದ ಮಾಡ್ತಾನೆ ಅರ್ಜುನ, ಹಾಗಾಗಿ ಸದ್ಗತಿಯ ನಿಯಮಗಳೇನು ಅಂತ ನಾವು ಸುಲಭವಾಗಿ ಅರ್ಥ ಮಾಡಿಕೊಂಡ್ರೆ, ಕೆಲವು ಈ 3 ಜನರು ಗಣದೇವತೆಗಳು ನಮ್ಮ 3 ತಲೆಮಾರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲಿಯೇ ಹುಟ್ಟಿರಲಿ, ಅವರು ಹೇಗೆಯೇ ಇರಲಿ, ಅವರು ಯಾವುದೇ ರೀತಿಯಾದ ಕರ್ಮತಂತ್ರದಿಂದ ಅವರು ಏನನ್ನೇ ಪಡೆದಿರಲಿ, ಆದರೆ ಅವರು ಅಂಡರ್ ಕಂಟ್ರೋಲ್ ಆಫ್ ಈ 3 ಗಣಗಳು, ವಸು ರುದ್ರ ಆದಿತ್ಯರು ಅಂತ. 8 ಜನ, 11 ಜನ, 12 ಜನ ಇದ್ದಾರೆ. ವಸುಗಳಲ್ಲಿ ಮೊದಲನೇವನೇ ದ್ರೋಣ ಅಂತ, ಅವನೇ ಇಲ್ಲಿ ನಂದಗೋಪನಾಗಿ ಬಂದದ್ದು, ಕೃಷ್ಣನ ಸಾಕು ತಂದೆ. ಅವನ ಹೆಂಡತಿಯೇ ಧರ ಎನ್ನುವಳೆ ಇಲ್ಲಿ ಯಶೋಧ, ಕೃಷ್ಣನ ಸಾಕು ತಾಯಿ. ಅಂದರೆ ರೋಲ್ ಏನಿದೆ ಅಂತ ಗೊತ್ತಾಗಬೇಕು ನಿಮಗೆ ಅವರದ್ದು. ಅದರಲ್ಲೇ ಕೊನೆಯವನು ದಿವಸು ಅಂತ, 8 ವಸುಗಳಲ್ಲಿ ಅವನೇ ಭೀಷ್ಮನಾಗಿ ಬಂದದ್ದಿಲ್ಲಿ ಮಹಾಭಾರತದಲ್ಲಿ ಪೀರಿಯಡಲ್ಲಿ. ಎಂಥ ದೊಡ್ಡ ವ್ಯಕ್ತಿ ನೋಡಿ. ಇನ್ನು ನಡುವೆ ಒಬ್ಬ ಅಗ್ನಿ ಇದ್ದಾನೆ, ಅಗ್ನಿಯೇ ಸಾಕ್ಷಾತ್ ಬೆಂಕಿಯ ಅಧಿದೇವತೆ, ಇದು ವಸುಗಣ. ಎರಡನೇದ್ದು ರುದ್ರಗಣ ಅಂತ, ಅದರಲ್ಲಿ 10 ಜನ ಸಾಮಾನ್ಯರೇ, 11ನೇವ ಮಹಾರುದ್ರದೇವನೇ ಪಾರ್ವತೀ ರಮಣನೇ. 3ನೇಯದ್ದು ಆದಿತ್ಯಗಣ. ಆದಿತ್ಯಗಣ ಅಂದರೆ ಮೊದಲನೇವ ಸೂರ್ಯನೇ, ಕಾಣುವವನೇ. ಇನ್ನು ಉಳಿದವರೆಲ್ಲ ಅಲ್ಲಿದ್ದಾರೆ. ಅದರಲ್ಲಿ ಒಬ್ಬ ಇಂದ್ರನೇ, ಸ್ವರ್ಗದ ಒಡೆಯನೇ. ಮಗದೊಬ್ಬ ಅದರಲ್ಲಿ ಅದಿತಿಯ ಮಗ ವಾಮನನೇ, ನಾರಾಯಣನೇ, ದೇವರೇ. ಹೀಗಾಗಿ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಗಣದೇವತೆಗಳು. ಇವರು ನಮ್ಮ 3 ತಲೆಮಾರಿನವರನ್ನು, ತಂದೆ, ತಂದೆಯ ತಂದೆ, ತಂದೆಯ ತಂದೆಯ ತಂದೆ, ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಶಬ್ದ ಇದು. ಇವರನ್ನು ನೋಡಿಕೊಳ್ಳುತ್ತಾರೆ. ಅವರನ್ನು ನೋಡಿಕೊಳ್ಳುವವರು ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ, ವಾಸುದೇವರು. ಈ 3 ಗಣಗಳನ್ನು ನೋಡಿಕೊಳ್ಳತಕ್ಕಂಥ 3 ವ್ಯಕ್ತಿಗಳು ಬೇರಿದ್ದಾರೆ. ಒಬ್ಬ ಪ್ರದ್ಯುಮ್ನ, ಅವನು ಇವತ್ತಿನ ಹಬ್ಬದ ಒಡೆಯ, ಸುಬ್ರಹ್ಮಣ್ಯ, ಷಷ್ಠಿಯ ಅಧಿದೇವತೆ. ಷಷ್ಠಿ ಎನ್ನುವುದು ಅವನ ಹೆಂಡತಿಯ ಹೆಸರು ಹೌದು. ಅವನ ಒಡೆಯ ದೇವಸೇನಾಪತಿ, ಶಿವನ ಮಗ ಕುಮಾರ, ಅವನು ಪ್ರದ್ಯುಮ್ನ. ಅವನು ಪಿತೃಗಣವನ್ನು ನೋಡಿಕೊಳ್ಳುವ ವಸುಗಣಗಳಿಗೆ ಒಡೆಯ, ಇಂದ್ರನಿಗೆ ಸಮಾವ ಯೋಗ್ಯತೆಯಲ್ಲಿ. ಅದಕ್ಕೆ ಮೇಲಕ್ಕೆ ರುದ್ರಗಣವನ್ನು ನೋಡಿಕೊಳ್ಳುವಲ್ಲಿ ರುದ್ರನೇ ಒಬ್ಬ ಇದ್ದಾನೆ ಹೇಳಿದೆ. ಅವರ ಜೊತೆಯಲ್ಲಿರುವವ ಸಂಕರ್ಷಣ, ಅವನು ನಿಜವಾಗಿ ಶೇಷನೇ ಇದ್ದಾನೆ, ಹಾಸುಗೆಯೇ ಆಗಿದ್ದಾನೆ, ದೇವರ ಆಸನನೇ ಇದ್ದಾನೆ. ಅದರ ಆಚೆಗೆ 3ನೇ ಗಣ ನೋಡಿಕೊಳ್ಳುವವರು, ಆದಿತ್ಯ ಗಣವನ್ನು ನೋಡಿಕೊಳ್ಳುವವರು, ಅದರಲ್ಲಿ ನಾರಾಯಣ ಇದ್ದಾನಲ್ಲ ಬಿಡಿ, ಇನ್ನೊಬ್ಬ ನೋಡಿಕೊಳ್ಬೇಕಾಗಿಲ್ಲ. ಆದರೆ ಅವನನ್ನು ಹೊರತುಪಡಿಸಿದರೆ ಉಳಿದವರನ್ನೆಲ್ಲ ನೋಡಿಕೊಳ್ಳುವವರು ವಾಸುದೇವ ಅಂತ. ವಾಸುದೇವ ಅಂದರೆ ನಾರಾಯಣನೇ ನೆನಪಾಗತ್ತೆ. ಆದರೆ ವಾಸುದೇವ ಎನ್ನುವುದು ಪಾಜಕದಲ್ಲಿದ್ದವನ ನೆನಪಾದರೆ ವಾಯುದೇವ ಅಂತ ಅರ್ಥ ಆಗ್ತದೆ.
ಅಸುದೇವ ಅಂತ. ಅಸು ಅಂದರೆ ಪ್ರಾಣ, ವಾಸುದೇವ ಅಂದರೆ ಜ್ಞಾನ ಮತ್ತು ಉಸಿರಿನ ದೇವತೆ ಅಂತ, ಅಸು ಮತ್ತು ವಾ. ಹಾಗಾಗಿ ಬದುಕು ಎನ್ನುವುದು ಅರಿವಿಗಾಗಿ ಎನ್ನುವವರ ಅಧಿದೇವತೆವ ವಾಸ್ತವವಾಗಿ. ಹೀಗಾಗಿ ಸೂರ್ಯನ ವಂಶ ಅಂದರೆ, ಬೆಳಕಿನ ವಂಶ ಅಂದರೆ ಅಧ್ಯಯನದ ವಂಶ, ಹಗಲಿನ ವಂಶ ಅಂತ ಅರ್ಥ. ರಾತ್ರಿ ಅಂದರೆ ಅಜ್ಞಾನದ ಕತ್ತಲಿನ ರಾಕ್ಷಸರ ಕಥೆ ಅಂತ ಅರ್ಥ. ಇಷ್ಟು ವಿಷಯ. ಹೀಗೆ ಈ 3 ಗಣಗಳಿಗೆ 3 ಜೀವರನ್ನು ನೋಡಿಕೊಂಡ್ರೆ ಒಬ್ಬ ಇಂದ್ರ ಸಮಾನನಾದ ಕಾಮ ಮನ್ಮಥ, ಇವತ್ತಿನ ಅಧಿದೇವತೆ ಸುಬ್ರಹ್ಮಣ್ಯ ಬರ್ತಾನೆ. ಆನಂತರದಲ್ಲಿ ಅವನನ್ನು ನೋಡಿಕೊಳ್ಳುವಲ್ಲ, ಅವನಿಗಿಂತ ಮಿಗಿಲಾದ ಪಿತಾಮಹ ವರ್ಗವನ್ನು ನೋಡಿಕೊಳ್ಳತಕ್ಕಂಥ ರುದ್ರಗಣವನ್ನು ಕಂಟ್ರೋಲ್ ಮಾಡುವ ಶೇಷ ಸಂಕರ್ಷಣ ಬರ್ತಾನೆ. ಅದರ ಆಚೆಗೆ ಆದಿತ್ಯ ಗಣಗಳನ್ನು ನೋಡಿಕೊಳ್ಳುವಂತೆ ಯೋಚನೆ ಮಾಡಿಕೊಂಡ್ರೆ ವಾಮನನೊಂದಿಟ್ಟು ಬಿಟ್ಟು ವಾಸುದೇವ ಇದ್ದಾನೆ, ಅವನು ವಾಯುದೇವ ಇದ್ದಾನೆ. ಹೀಗೆ ಬ್ರಹ್ಮ, ರುದ್ರ, ಇಂದ್ರ, ಇದು 3 ಕೆಟಗರಿ ಇದ್ದದರಲ್ಲಿ ದೊಡ್ಡ ಸಂಗತಿ. ನಾರಾಯಣನ್ನು ಹೊರತುಪಡಿಸಿದರು. ಭಗವಂತನ ನಂತರದಲ್ಲಿ ಇರತಕ್ಕಂಥ 3 ಪ್ರಧಾನ ವ್ಯಕ್ತಿಗಳು, ದೇವರ ನಂತರದಲ್ಲಿ ನೋಡಬೇಕಾಗಿರ್ತಕ್ಕ ಕಲಿಬೇಕಾಗಿದ್ದ 3 ಜನರು, ಒಂದು ವಾಯುದೇವ, ತತ್ಸಮನಾದ ಬ್ರಹ್ಮ, ಅವರಿಬ್ಬರ ಮಡದಿಯರು ಸರಸ್ವತಿ ಮತ್ತು ಭಾರತೀಯರು. ನೆನಪಿಟ್ಟುಕೊಳ್ಳಿ, 4 ಜನರು. ಬ್ರಹ್ಮನಿಗೆ ಒಡತಿಯಾದವಳು, ಬ್ರಹ್ಮನ ರಾಣಿಯಾದವಳು ಸರಸ್ವತಿ, ವಾಯುದೇವರ ಮಡದಿಯಾದವಳು ಭಾರತಿ. ಅವರಿಬ್ಬರು ಸಮಾನರು ಯೋಗ್ಯತೆಯಲ್ಲಿ. ಆ ನಂತರದಲ್ಲಿ ಅಂದರೆ ಸಮಾನರು ಅಂದರೆ ಈಗ ವಾಯು ಯಾರಿದ್ದಾನೆ, ಪ್ರಾಣ ಇದ್ದಾನೆ, ಉಸಿರಿನ ಅಧಿದೇವತೆ ಇದ್ದಾನೆ. ಮುಂದಿನ ಕಲ್ಪದಲ್ಲಿ ಭಗವಂತನ ನಾಭಿಕಮಲದಲ್ಲಿ ಬ್ರಹ್ಮನಾಗಿ ಹುಟ್ಟಿ ಬರುವವನು. ಇಷ್ಟೇ ವಿಷಯ. ಆ ನಂತರದಲ್ಲಿ ಬರುವವರು ಶಿವತತ್ವ. ಈಗ ಯಾರು ಶಿವ ಇದ್ದಾನೆ ಅವನೇ ನೆಕ್ಸ್ಟ್. ಅವನ ರೋಲ್ ಯಾವುದು ಕೇಳಿದರೆ, ಮುಂದಿನ ಕಲ್ಪದಲ್ಲಿ ಅವನು ದೇವರ ಹಾಸಿಗೆಯಾಗಿ ನೆಲ ಹೊತ್ತುವ ಶೇಷನಾಗಿ ಹುಟ್ಟಿ ಬರ್ತಾನೆ. ಅನ್ನ ಶಿವನ ಮತ್ತು ಶೇಷನ ರೋಲ್ ಒಂದೇ. ಈಗ ಇರುವತಕ್ಕ ಶೇಷ ಹಿಂದೆ ಶಿವನಾಗಿದ್ದ, ಹಿಂದೆ ಗಣಪತಿಯನ್ನು ಹುಟ್ಟಿಸಿದ್ದವ ಕಳೆದ ಕಲ್ಪದಲ್ಲಿ, ಕಳೆದ ಬ್ರಹ್ಮ ಇದ್ದಾಗ. ಇನ್ನೊಬ್ಬ ಇವರಿಗೆ ಸಮನಾದವ ಗರುಡ ಇದ್ದಾನೆ, ದೇವರ ವಾಹನನಾಗಿದ್ದಾನೆ. ಒಳಸೇವೆಯಲ್ಲಿ ಶೇಷ, ಹೊರಸೇವೆಯಲ್ಲಿ ಗರುಡ. ಈಗ ಅವರಿಬ್ಬರು ಸೇಮ್. ಇದು ಬ್ರಹ್ಮವಾಯುಗಳ ನಂತರದಲ್ಲಿ ಬರತಕ್ಕ ಯೋಗ್ಯತೆಯಲ್ಲಿ ದೇವರ ಸೇವೆ ಮಾಡುವವರ ಕ್ರಮ. ಅವರ ಮೂವರಿಗೆ 3 ಮಡದಿಯರಿದ್ದಾರೆ. ಪಾರ್ವತಿ ನಮಗೆ ಗೊತ್ತು, ರುದ್ರದೇವರ ಮಡದಿ. ಹಾಗೆ ಸುಪರ್ಣಿ ಗರುಡನ ಹೆಂಡತಿ, ವಾರುಣಿ ಶೇಷನ ರಾಣಿ. ಇವರು ಒಂದು ಕೆಟಗರಿ. ಆ ನಂತರದಲ್ಲಿ ಇವರ ನೆಕ್ಸ್ಟ್ ಶಿವನ ಪುತ್ರನಾಗಿ ಬಂದವ, ಬ್ರಹ್ಮನ ಪುತ್ರ ಶಿವ ಇದ್ದಾಗೆ ಶಿವನ ಪುತ್ರ ಕುಮಾರ, ಸ್ಕಂದ, ಸುಬ್ರಹ್ಮಣ್ಯ, ಇವತ್ತಿನ ಹಬ್ಬದ ಒಡೆಯ. ಇವರ 3 ಇವರ ಮಧ್ಯೆಯಲ್ಲಿ ಯಾರು ಸೇರುವುದಿಲ್ಲ. ಇವನಿಗೆ ಸಮನಾದವ ಇಂದ್ರ, ಐರಾವತದ ಅಧಿಪತಿ, ಸ್ವರ್ಗದ ಒಡೆಯ, ಶಚೀರಮಣ. ಇವನ ಹೆಸರು ಸುಬ್ರಹ್ಮಣ್ಯ. ಹೆಂಡತಿ ದೇವಸೇನ ಅಂತಾಳೆ, ಷಷ್ಠಿ ಅಂತ ಕರೀತಾರೆ, ಶ್ರೀವಲ್ಲಿ ಅಂತಾರೆ, ಎಲ್ಲ ಸರಿ, ಒಬ್ಬಳನ್ನೇ. ಇವನಿಗೆ ಸಮನಾದವ ಇಂದ್ರ ಅಂದೆ. ಇಂದ್ರನ ಹೆಂಡತಿ ಶಚಿ. ಅಲ್ಲಿಗೆ ಆಯಿತು ಇಷ್ಟು. ಆದರೆ ಈ ಷಣ್ಮುಖನ ಸುಬ್ರಹ್ಮಣ್ಯನ ಒಂದು ರೋಲು ವಿಚಿತ್ರ. ಅಂದರೆ ಇವನು 3 ಜನರ ಮಗನಾಗಿದ್ದಾನೆ. ನಾರಾಯಣನ ಮಗನಾಗಿದ್ದಾನೆ, ಪ್ರದ್ಯುಮ್ನ ಅಂತ ಅನಿಸಿದ್ದಾನೆ. ಅದೇ ಹಾಗೆ ಹೆಸರು ಹೇಳಿದೆ ನಾನು. ಅವನು ಕಾಮನು, ಮನ್ಮಥ, ರತಿಯ ಗಂಡ. ಅದೇ ಚತುರ್ಮುಖನ ಮಗನೂ ಆಗಿದ್ದಾನೆ, ಅವನು ಸನತ್ಕುಮಾರ ಅಂತ. ಸನಕ, ಸನಂದನ, ಸನಾತನ, ಸನತ್ಕುಮಾರರು ಅಂತ ಬ್ರಹ್ಮದೇವರ 4 ಮಾನಸ ಪುತ್ರರಲ್ಲಿ ಶ್ರೇಷ್ಠನಾದವನು ಇವನು. ಜಯ ವಿಜಯರಿಗೆ ಶಾಪ ಕೊಟ್ಟು 3 ಬಾರಿ ರಕ್ಕಸರಾಗಿ ಹುಟ್ಟುವಂತೆ ಮಾಡಿದ ಹುಡುಗರವರು ವೈಕುಂಠದೊಳಗೆ ಹೋಗುವಾಗ. ಹಾಗಾಗಿ ಸನತ್ಕುಮಾರ ಯಾರು ಗೊತ್ತಾಯಿತು. ಅವನ ರೋಲಿನಲ್ಲಿ ಅವನು ಮದುವೆ ಆಗಲಿಲ್ಲ, ಬ್ರಹ್ಮಚಾರಿ ಅವ. ಅದು ವಿಶೇಷ. ದೇವತೆಗಳು ಬಹಳ ರೂಪಗಳಲ್ಲಿ ಇರ್ತಾರೆ, ಬಹಳ ಬಗೆಗಳಲ್ಲಿ ಕಾಣುತ್ತಾರೆ. ಹಾಗಾಗಿ ಅವರದ್ದು ವಿಷಯಗಳೆಲ್ಲ ಬೇರೆ ಬೇರೆ ಇರ್ತವೆ, ಅಂಶದಲ್ಲಿ, ಅವತಾರದಲ್ಲಿ, ಮೂಲ ರೂಪದಲ್ಲಿ ಅಲ್ಲ. ಅದೇ ಇನ್ನೊಬ್ಬ ಶಿವನ ಮಗನಾಗಿ ಹುಟ್ಟಿದವ ಷಣ್ಮುಖ, ಸ್ಕಂದ, ಬಹಳ ವಿಚಿತ್ರವಾಗಿ ಹುಟ್ಟಿದ್ದಾನಲ್ಲಿ. ಮಾತ್ರ ಅವನು ಹುಟ್ಟುವಾಗಲೇ ಹೊರಗೆ ಬಂದವ, ಅಗ್ನಿ ಕೇಳಿಕೊಂಡವ, ಅಗ್ನಿ ತಾನು ಅರಗಿಸಿಕೊಳ್ಳಲಾಗದದನ್ನು ಗಂಗೆಯಲ್ಲಿ ಚೆಲ್ಲಿದವ, ನೀರಿನಲ್ಲಿ ಹಾಕಿದವ, ಬಿಸಿ ಆಯಿತು ಅಂತ. ಹಾಗಾಗಿ ಅಲ್ಲಿಂದ ಅವನು ಆಗ್ನೇಯನಾದ, ಅಲ್ಲಿಂದ ಗಾಂಗೇಯನಾದ, ಗಂಗಾಪುತ್ರನಾದ. ಗಂಗೆ ಒಡಲಲ್ಲಿ ಹೊತ್ತುಕೊಳ್ಳಲಾಗದನ್ನು ಹುಲ್ಲಿನ ರಾಶಿಯ ಮೇಲೆ ಚೆಲ್ಲಿದ್ಲು ದಡದಲ್ಲಿ. ಹಾಗಾಗಿ ಅವಳು ಶರವಣೋದ್ಭವ ಆದ, ಹುಲ್ಲಿನ ಮೇಲೆ ಹುಟ್ಟಿ ಬಂದ. ಅಲ್ಲಿ ಅದು ಮಗುವನ್ನು ನೋಡಿ ಕೃತ್ತಿಕಾ ನಕ್ಷತ್ರ ಅವತ್ತು ಹುಟ್ಟಿದಾಗ ಕಾರ್ತಿಕೇಯ ಅಂತ ಅದಕ್ಕೆ ಹೆಸರು ಅವನಿಗೆ. ಅವರೆಲ್ಲ ಓಡಿ ಬಂದರು, 6 ಜನ ಕೃತ್ತಿಕಾ ನಕ್ಷತ್ರ ದೇವತೆಗಳು.
6 ಜನರು ಬಂದು ಈ ಮಗು ನಮಗೆ ಬೇಕು ಅಂತ ಹೊತ್ಕೊಂಡ್ರು ಖುಷಿಯಲ್ಲಿ. ಹಾಲು ಉಣಿಸಬೇಕು ಅಂತ ಹೊರಟರು. 6 ಜನ ಇರಲಿಕ್ಕೆ ಹೋಗಿದ್ದವನು 6 ಮಂಡೆ ಮಾಡಿಕೊಂಡ 6 ಜನರ ಹಾಲು ಕುಡಿಲಿಕ್ಕೆ. ಹೀಗಾಗಿ ಅವನು ಷಣ್ಮುಖನಾದ. ನೋಡಿ ಎಷ್ಟು ರೂಪಗಳ ವ್ಯವಸ್ಥೆಗಳು ಬಂತು ಅಂತ. ಹಾಗೆ ಇವನನ್ನು ಎಲ್ಲ ಹೆಸರಿನಿಂದ ಕರೀತಾರೆ. ರೇತಸ್ಸು ಸ್ಖಲನಾದ್ರಿಂದ ಸ್ಕಂದ ಅಂತ ಕರೆದ್ರು ಅವನನ್ನು. ಕುಮಾರ ಅಂತ ಹೇಳಿದರು. 6 ದಿನದ ಒಳಗಿನ ರಕ್ಕಸರ ಸಂಹಾರಕ್ಕೋಸ್ಕರ ಹುಟ್ಟಿ ಬಂದ ಮಗುವಾಗಿ ಇವನು ಆವತ್ತು ತಾರಕರ ಸಂಹಾರ ಮಾಡಿದ್ದ. ಅದಕ್ಕೋಸ್ಕರ ಇವನನ್ನು ಅವರು ಬರಮಾಡಿಸಿಕೊಂಡದ್ದು. ಹೀಗೆ ಇವತ್ತಿನ ಅತ್ಯಂತ ಎತ್ತರದ ಅಂದರೆ ರೋಲಿನಲ್ಲಿ 3ನೇ ಜನ, ಬ್ರಹ್ಮನ ಶೇಷನ ನಂತರದಲ್ಲಿ, ಬ್ರಹ್ಮನ ರುದ್ರನ ನಂತರದಲ್ಲಿ, ವಾಯುವಿನ ಗರುಡನ ನಂತರದಲ್ಲಿ 3ನೆಯ ಸ್ಥಾನವನ್ನು ದೇವರನ್ನು ಬಿಟ್ಟು ಲಕ್ಷ್ಮಿಯನ್ನು ಹೊರತುಪಡಿಸಿ ಜೈವಿಕವಾದ ಪ್ರಪಂಚದಲ್ಲಿ ಸ್ಥಾನವನ್ನು ಪಡೆಯುವವನು ಶಿವಪುತ್ರನಾದ ಸ್ಕಂದ. ಅದೊಂದು ಗೊತ್ತಾಗಿ ಬಿಟ್ಟರೆ ಮತ್ತೆಲ್ಲ ಕ್ಲೀನ್ ಆಗ್ತದೆ. ಯಾಕೆ ಅಂದರೆ ಇವನನ್ನೀಗ ಇಷ್ಟು ನಾನು ಹೇಳಿದೆ, ಕ್ಲಿಯರ್ ಕಟ್ಟಾಗಿ ಪಿತೃಪಿತಾಮಹ ಪ್ರಪಿತಾಮಹ ವರ್ಗದವರನ್ನು ನೋಡಿಕೊಳ್ಳುತ್ತಿರುವವರು ಈ 3 ಜನರು ನಾವು ಮಾಡಿದ ಕರ್ಮಾಂಗಗಳಿಗೆ ಫಲ ಕೊಡುವವರು, ಪುಣ್ಯವನ್ನು ಗಳಿಸುವಂತೆ ಮಾಡುವವರು. ಆದ್ದರಿಂದ ನಾವು ಪ್ರೀತಿಸುವುದು ಯಾರನ್ನು, ಪೂಜಿಸುವುದು ಯಾರನ್ನು ಕೇಳಿದರೆ ಇವರ ಒಳಗೂ ನೋಡಿಕೊಳ್ಳುವವ ದೇವರ 3 ರೂಪಗಳುಂಟು. ಪ್ರದ್ಯುಮ್ನ ಸೇಮ್ ನೇಮ್, ಸಂಕರ್ಷಣ ಅದೇ ಹೆಸರು, ವಾಸುದೇವ ಅದೇ ಅಭಿಧೇಯ. ಹೀಗೆ ಇದು 3 ರೂಪಗಳು ದೇವರದ್ದುಂಟು. ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳು. ವಾಸುದೇವನಲ್ಲಿ ಚಕ್ರಶಂಕ ಗದಾಪದ್ಮ ಇದ್ದರೆ, ಸಂಕರ್ಷಣದಲ್ಲಿ ಚಕ್ರಶಂಕ ಹಲಮುಸಲ ಅಂದರೆ ನೇಗಿಲು ಮತ್ತು ಒನಕೆ. ಹಾಗೆ ಪ್ರದ್ಯುಮ್ನಲ್ಲಿ ಚಕ್ರಶಂಕೆ ಮತ್ತು ಬಿಲ್ಲು ಬಾಣ. ಪ್ರದ್ಯುಮ್ನ ಹಳದಿದ್ದಾನೆ, ಸಂಕರ್ಷಣ ಕೆಂಪಿದ್ದಾನೆ, ವಾಸುದೇವ ಬಿಳಿ ಇದ್ದಾನೆ. ಹೀಗೆ ಬಿಳಿ, ಕೆಂಪು, ಹಳದಿ ಈ 3 ರೂಪಗಳು. ಇದು ವಾಸ್ತವವಾಗಿ ಭಗವಂತನ 3 ಪಿಕ್ಚರ್. ಅವನು ಇವರನ್ನು ನೋಡಿಕೊಳ್ಳುವ ಮೂಲಕ ನಾವು ಮಾಡಿದ ಸಮಾರಾಧನೆಗೆ ಪಿಂಡ ಉದಕ ಕ್ರಿಯೆಗಳಿಗೆ ಸಮ್ಮಾನ ಕೊಡ್ತಾರೆ, ಬೆಲೆ ಸಿಗ್ತದೆ. ಈಗ ಯಾರೂ ಅರ್ಥ ಆಯಿತು ಸುಬ್ರಹ್ಮಣ್ಯ ಎಲ್ಲಿದ್ದಾನೆ ಅಂತ, ಶಿವನ ಮಗೆ ಹೇಗೆ ಅಂತ. ಇನ್ನು ಅವನನ್ನು ಸುಬ್ರಹ್ಮಣ್ಯನನ್ನು ಸುಬ್ಬ ಅಂತ ಕರೆದು, ಸುಬ್ಬನನ್ನು ಬುಸ್ಸು ಅಂತ ಹೇಳಿ, ಕೊನೆಗೆ ಬುಸ್ ಎನ್ನುವುದು ಸರ್ಪ ಅಂತ ತಿಳಿಸಿ ತಪ್ಪೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಅದು ಬೇರೆಯೇ, ಇದು ಬೇರೆಯೇ. ಅವನು ಹಾವು ಅಲ್ಲ. ಅವನು ಎಲ್ಲರಿಗೂ ಒಡೆಯ, ಹಾವುಗಳಿಗೂ ಒಡೆಯ ಅಷ್ಟೆ. ಅವ ದೇವಸೇನಾಪತಿ ಆದ್ದರಿಂದ ದೇವತೆಗಳಲ್ಲಿ ಸಿದ್ಧರು, ಚಾರಣರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಾಧ್ಯರು ಹೀಗೆಲ್ಲ ಗಣಗಳಿವೆ, ಪ್ರಭೇದಗಳಿವೆ. ಅವರೆಲ್ಲರ ಹೆಸರುಗಳು ನನ್ನ ಹತ್ರ ಉಂಟು. ಒಬ್ಬೊಬ್ಬರದ್ದು ಸುಮಾರು ಹೆಸರುಂಟು. ಅವರೆಲ್ಲರನ್ನು ನೋಡಿಕೊಳ್ಳುವವ ದೇವತೆಗಳ ಗಣಗಳ ಸೇನೆಗಳ ಒಡೆಯ ಸ್ಕಂದ. ಹಾಗಾಗಿ ಹಾವುಗಳು ಅವನಲ್ಲಿ ಹೆಲ್ಪ್ ತಗೊಂಡಿವೆ, ಯಕ್ಷರು ತಗೊಂಡಿದ್ದಾರೆ, ಗಂಧರ್ವರು ಇದ್ದಾರೆ, ಎಲ್ಲರಿದ್ದಾರೆ. ವಿಶೇಷವಾಗಿ ಹಾವುಗಳಿಗೆ ಒಡೆಯನಾಗಿ ನಿಂತಿದ್ದಾನೆ. ಒಂದು ಪ್ಲೇಸಲ್ಲಿ ಅಂತೂ ಗ್ಯಾರಂಟಿ, ಸುಬ್ರಹ್ಮಣ್ಯದಲ್ಲಿ ವಾಸುಕಿ ಇದ್ದಾನಲ್ಲಿ, ಅದೇ ಸಮುದ್ರ ಮಥನಕ್ಕೆ ಬಂದವ, ಅವನನ್ನು ನೋಡಿಕೊಳ್ತಾ ಕೂತಿದ್ದಾನೆ. ಆದ್ದರಿಂದ ಅಲ್ಲಿ 2 ಇದ್ದಾರೆ, ವಾಸುಕಿ ಇದ್ದಾನೆ, ಸುಬ್ರಹ್ಮಣ್ಯ ಇದ್ದಾನೆ. ಎಲ್ಲಿ? ಕುಕ್ಕೆಯಲ್ಲಿ, ಸಪ್ತಕ್ಷೇತ್ರಗಳಲ್ಲಿ ಒಂದರಲ್ಲಿ. ಮತ್ತೆಲ್ಲ ಕಡೆಯಲ್ಲೆಲ್ಲ ಇಲ್ಲಿರುವವ ತಕ್ಷಕ ಒಬ್ಬನೇ ಇಲ್ಲಿರುವುದು. ಅದು ದೊಡ್ಡ ಇತಿಹಾಸ. ಇಲ್ಲಿ ನಡೆದದ್ದು, ಉಡುಪಿಯಲ್ಲಿ ನಡೆದ ಘಟನೆಯಲ್ಲಿ ವಾದರಾಜರ ಕಾಲದಲ್ಲಿ ಸಾರ್ವಭೌಮರು ಗುರುಗಳು ಇಲ್ಲಿನ ಉಪಟಳ ನೋಡಿ ವಿಷದ ಬಾಧೆಯನ್ನು ತಿಳಿದು ಆ ಹುತ್ತಕ್ಕೆ ಅಲ್ಲಿನ ಒಂದು ಬಿಲ ಇತ್ತು. ಆ ಬಿಲಕ್ಕೆ ಚಂದವಾದ ಒಂದು ಆಯತಾಕಾರದ ದಪ್ಪನೆಯ ಕಲ್ಲು ಬಂಡೆಯನ್ನು ಮುಚ್ಚಿಬಿಟ್ಟಿದ್ದಾರೆ. ನೀನು ಮೇಲೆ ಬರುವುದು ಬೇಡ, ಉಪದ್ರ ಮಾಡುವುದು ಬೇಡ ಅಂತ. ಅಷ್ಟೊತ್ತಿಗೆ ಅವರಿಗೆ ಇದು ಅದರ್ಸ್ ಕ್ಯಾಸ್ಟ್ನಿಂದ ಅವರು ಮಾಡಿದ ಕೆಲವು ಸಹಕಾರಕ್ಕೆ ಒಂದಿಷ್ಟು ಸಂಪತ್ತುಗಳು ಸುಲ್ತಾನ್ನಿಂದ ಬಂದವು, ಬಂಗಾರದ ರಾಶಿಯಲ್ಲ. ಬೇಡ ಹೇಳಿದರೂ ಕೇಳಲಿಲ್ಲ ಅವರು. ಕೊನೆಗೆ ತಂದಾಗಿದ್ದಕ್ಕೆ ಅದೆಲ್ಲ ಮುಂದೆ ಕೃಷ್ಣನ ವೈಭವಕ್ಕೆ ಆಗಲಿ ಹೇಳಿಕೊಂಡು ಆ ಹೊಂಡದ ಮೇಲೆ, ಆ ಬಿಲದ ಮೇಲೆ ಸುರಿದು ಅದರ ಮೇಲೆ ಕಲ್ಲಿಟ್ಟರು ಅವರು. 2 ಆಯಿತು ಅಲ್ಲಿಗೆ. ಅವನಿಗೆ ದುಡ್ಡು ಕೊಟ್ಟಾಗೂ ಆಯಿತು, ನಿಧಿಯನ್ನು ಕಾದಾಗೂ ಆಯಿತು. ಹಾವು ಮೇಲೆ ಬಂದು ಉಪದ್ರ ಕೊಡೋದು ಬೇಡ ಅಲ್ಲ. ಇಲ್ಲಿ ತಕ್ಷಕ ಗುಹೆ, ಅಲ್ಲಿ ವಾಸುಕಿ ಗುಹೆ ಇವತ್ತು ಉಂಟು. ಅಲ್ಲಿ ಗುಹೆ ಸುಬ್ರಹ್ಮಣ್ಯದಲ್ಲಿ ಹೋಗ್ಬೋದು, ವಾಸುಕಿ ಗುಹೆ ಇದೆ. ತುಂಬ ಹೋಗಲಿಕ್ಕೆ ಆಗುವುದಿಲ್ಲ, ಬಿಡುವುದಿಲ್ಲ. ನಮ್ಮ ಅಪ್ಪ ಹೇಳ್ತಿದ್ರು, ಒಳಗೋದಾಗ ಹಿಂದೆ, ಬಹಳ ಹಿಂದೆ, ಒಂದು 100 ವರ್ಷದ ಕೆಳಗೆ, ಅವರು ಹೋಗಿಯಿಂದಲ್ಲ ಹೋದಾಗ ಅಂತ ಹೇಳುವ ಅನುಭವ ಅವರು ಹೇಳೋದು. ಅಲ್ಲಿ ಕೆಲವೊಮ್ಮೆ ದೊಡ್ಡ ದೊಡ್ಡ ಹೆಜ್ಜೆಗಳ ಪ್ರಿಂಟ್ ಕಾಣ್ತದಂತೆ, ಹೆದರಿ ಹೋಗ್ತಾರೆ. ಮತ್ತು ಯಾರಿಗೋ ಗುಹೆ ಪೂರ್ತಿ ತುಂಬಿದ ಹಾವಿನ ಹೆಡೆ ಕಂಡಿತ್ತಂತೆ. ಇನ್ನು ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ.
ಹಾವು ಹರಿದು ಹೋದ ಇಷ್ಟು ತೋರನೆಯ ಟೈರ್ ಪಿಕ್ಚರ್ ಇದ್ದಾಗೆ ಮಣ್ಣಿನಲ್ಲಿ ಗೆರೆ ಮೂಡ್ತಿತ್ತಂತೆ. ಹಾಗಾಗಿ ಎಷ್ಟೋ ಜನ ಹಿಂದೆ ಬಂದದ್ದು ತಮ್ಮ ಅನುಭವವನ್ನು ಹೇಳಿಕೊಂಡದ್ರಿಂದ ಅದರೊಳಗೆ ಯಾರು ಹೋಗುವುದಿಲ್ಲ. ಅಲ್ಲಿ ವಾಸಿಗ ಗುಹೆ, ಇಲ್ಲಿ ತಕ್ಷಕ ಗುಹೆ, ಗೋಕರ್ಣದಲ್ಲಿ ಕರ್ಕೋಟಕ ಗುಹೆ ಉಂಟು. ಅದು ನಾನು ನೋಡಿಲ್ಲ, ಇದೇ ಅದಿನ್ನು ಹುಡುಕ್ತೇನೆ ಇನ್ನೊಂದು ಸತಿ ಹೋದರೆ ಮತ್ತೆ ನಿಮಗೆ ಅಂತ ಹೇಳ್ತೇನೆ. ಅಂತೆ ಉಡ್ಡಿ ಅನ್ನೋದು ನನಗೆ ಗೊತ್ತು ಅಷ್ಟೇ, ದಾಖಲೆಗಳಂತೆ. ಇದು 3 ಹಾವುಗಳ ಗುಹೆ 3 ಕಡೆ ಇಲ್ಲಿ ಇನ್ನೇನಿಲ್ಲ. ಅಲ್ಲಿಯೂ ಸುಬ್ರಹ್ಮಣ್ಯ ಇಲ್ಲ, ಇಲ್ಲಿಯೂ ಸುಬ್ರಹ್ಮಣ್ಯ ಇಲ್ಲ. ಅಲ್ಲಿ ಮಾತ್ರ ಇಬ್ಬರು ಇದ್ದಾರೆ. ಕುಮಾರಧಾರೆಯ ಸನಿಹ ಅವನಿದ್ದೇನೆ ಹೇಳಿಕೊಂಡಿದ್ದಾನೆ. ಹಾಗಾಗಿ ಸುಬ್ರಹ್ಮಣ್ಯ ಬೇರೆಯೇ, ಶೇಷ ಬೇರೆಯೇ, ವಾಸುಕಿ ಬೇರೆ. ಅವನು ವಾಸುಕಿ ಅಲ್ಲಿರೋದು, ಶೇಷ ಅಲ್ಲ. ಸಮುದ್ರ ಮಥನಕ್ಕೆ ಬಂದವವ ಶೇಷ. ನಾನಾಗಿ ಹೇಳಿದೆ, ಹಾಸಿಗೆ ಶಿವ ಇದ್ದಾನೆ, ದೇವರ ಆಸನನಿದ್ದಾನೆ, ಅವ ಭಯಂಕರ ದೊಡ್ಡವವ. ಸ್ಕಂದನಿಗಿಂತ ಸುಬ್ರಹ್ಮಣ್ಯಗಿಂತ ಮಿಗಿಲಿ ಅವನಪ್ಪವ ಶಿವ. ಆದ್ದರಿಂದ ಶೇಷ ಬೇರೆ, ಸುಬ್ರಹ್ಮಣ್ಯ ಬೇರೆ, ಅವನ ಮಗ ಆಗ್ತಾನೆ ನೋಡಿಕೊಂಡ್ರೆ. ವಾಸುಕಿ ಬೇರೆ, ಅವನವನ ಅಂಡರ್ ಆಗ್ತಾನೆ, ಕೆಲಸ ಮಾಡುವವ. ಅವನು ಭಾಳ ಕೆಳಗೆ ವರುಣನ ಲೋಕದಲ್ಲಿ ಕೆಲಸ ಮಾಡುವವ ವಾಸುಕಿ ಅಂದರೆ. ಅವುಗಳೆಲ್ಲ ಹೆಚ್ಚಿರುವುದು ವರುಣಾಲಯದಲ್ಲಿ. ಅವನ ಪಾಶಗಳವರು ಅವನನ್ನು ಹಿಡ್ಕೊಂಡಿದ್ದಾನೆ. ಅವನು ವರುಣ ಅಂದರೆ ಜಲದ ದೇವತೆ, ಅವನು ಸೂರ್ಯನಿಗಿಂತ ಕಡಿಮೆ ಇದ್ದಾನೆ ಪವರಲ್ಲಿ. ಅವನ ಅಂಡರಲ್ಲಿ ಇರುವುದು ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಕುಲಿಕ ಇವರೆಲ್ಲ. ಹಾಗಾಗಿ ಯಾರು ಏನು ಅಂತ ಸರಿ ಗೊತ್ತಿಲ್ಲದೆ ಯಾರ್ಯಾರನ್ನೋ ಏನೇನೋ ತಿಳ್ಕೊಂಡ್ರೆ ಅತ್ಯಧಿಕ ಪಾಪ ಮಾಡಿದಾಗ ಆಗ್ತದೆ. ವಿಷಯ ಇಷ್ಟೇ. ನಾವು ಒಂದು MLA ಅನ್ನು ಅವನ ಮಂತ್ರಿನ ತಿಳ್ಕೊಂಡ್ರೆ, ಅಥವಾ ಒಬ್ಬ ಪ್ರಧಾನಿಯನ್ನು ನಾನು ಅವನು ಶಾಸಕ ಅಂತ ತಿಳ್ಕೊಂಡು ಹೇಳಿದರೆ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೋ, ಅದಕ್ಕಿಂತ ಜಾಸ್ತಿ ಅನ್ಯಾಯ ಮಾಡಿದಾಗ ಆಗ್ತದೆ. ಯೋನ್ಯತಾ ಸಂತಮಾತ್ಮಾನ ಅನ್ಯತಾ ಪ್ರತಿಬದ್ಧತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಅಂತ. ಯಾರನ್ನಾದರೂ ತಿಳ್ಕೊಳ್ಳುವಾಗ ಸರಿಯಾಗಿ ತಿಳ್ಕೊಳ್ಳಿ, ತಪ್ಪು ತಿಳ್ಕೊಳ್ಳಬೇಡಿ. ಒಬ್ಬಳು ಹುಡುಗಿ ಇದ್ಲು, ಅಚ್ಚೋದ ಅಂತ ಅವಳ ಹೆಸರು. ದೊಡ್ಡ ಪಾತ್ರದವಳವಳು. ವಾಸ್ತವವಾಗಿ ಮಹಾಭಾರತದ ಮೂಲ ಹೆಣ್ಣು ನೋಡಲಿಕ್ಕೆ ಹೋದರೆ. ಅದು ಹೇಗೇನು ಬಂದರೆ ಹೇಳ್ತೇನೆ ಬಾಯಲ್ಲಿ, ಇಲ್ಲಾದರೆ ಇಷ್ಟೇ. ಅವಳು ಜಸ್ಟ್ ಮಿಸ್ ಮಾಡಿಕೊಂಡ್ಳು. ನನ್ನ ಅಪ್ಪ ಅಂತ ಹೇಳಿಬಿಟ್ಲು. ಯಾರೋ ಹೋಗ್ತಾ ಇದ್ದ ಒಬ್ಬ ಮೇಲೆ ವಿಮಾನದಲ್ಲಿ, ಒಬ್ಬ ಹೋಗ್ತಿದ್ದ ಉಪರಿಚರ ಅಂತ, ಮೇಲೆ ಹೋಗುವ ಅಂತ ಇಟ್ಕೊಳ್ಳಿ, ಅಷ್ಟು ಸಾಕು. ನನ್ನ ಅಪ್ಪ ಅಂತ ಹೇಳ್ಕೊಂಡು ಅಪ್ಪ ಅಂತ ಕರೆದು. ನಿಜವಾದ ಅಪ್ಪಂದಿರಾದವರು ಪಿತೃಗಳು ಶಾಪ ಹಾಕಿದರು. ನನ್ನ ಮಗಳು ನೀನು ಯಾರದ್ದ ಮಗಳು ಅಂತ ಹೇಳ್ತೀಯ, ನೀನು ನೆಲದಲ್ಲಿ ಹುಟ್ಟಿ ಬಾ ಹೇಳಿ ಕಳಿಸಿಬಿಟ್ರು ಅವಳನ್ನು. ಹಾಗಾಗಿ ನೆಲದಲ್ಲಿ ಹುಟ್ಟಿ ಮಗುವನ್ನು ಪಡೆದು ಭಾರತವನ್ನಿಟ್ಟು ಎಲ್ಲ ದೊಡ್ಡ ಕೆಲಸ ಮಾಡಿದ್ದಾಳೆ ಅವಳು. ಹೀಗೆ ತಪ್ಪು ತಿಳ್ಕೊಂಡ್ರೆ ಕೂಡಲೇ ಹೊಡೆತ ಬೀಳ್ತದೆ. ನನ್ನ ಅಪ್ಪ ಯಾರು ಎನ್ನುವುದಲ್ಲೇ ಮಿಸ್ ಮಾಡಿಕೊಂಡದ್ದಕ್ಕೆ ಇಷ್ಟೆಲ್ಲ. ಆದರೆ ನಾವು ಯಾರ್ಯಾರನ್ನು ಏನೇನು ಹೇಳಿದರೆ ವಿಷಯ ಸತ್ಯ ತಾನೆ. ಆದ್ದರಿಂದ ಇವತ್ತಿನ ಸುಬ್ರಹ್ಮಣ್ಯನ ನೆನಪಿನಲ್ಲಿ ಲುಪ್ತ ಪುಂಡೋದಕ ಕ್ರಿಯಾ ಅಂತ ಹೇಳಿದ ಅರ್ಜುನನ ವಾದ ವಾಸ್ತವವಾಗಿ ಎಷ್ಟು ಸನಿಹ ಆಗಿದೆ. ನಾವು ಹಾಕಿದರೂ ಪಿಂಡ, ಕೊಟ್ಟರೂ ತರ್ಪಣ, ಇಟ್ಟರೂ ಮುಳುಗು, ಯಾರಿಗೆ ಎಂದು ಗೊತ್ತಿಲ್ಲದೆ ಇದ್ದಾಗ, ಎಲ್ಲಿವರೆಗೆ ಅಂತ ಆಗದೆ ಹೋದಾಗ ಇದನ್ನೆಲ್ಲ ಪುರೋಹಿತರು ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ. ಅದು ಇದೆಲ್ಲ ಪುರೋಹಿತರು ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಇದು ಜನಸಾಮಾನ್ಯರಾದ ಮಾಡುವ ನಾವು ತಿಳಿಬೇಕಾದ ವಿಷಯ. ಅವರು ತಿಳಿದಿದ್ದಾರೆ ಇಲ್ಲವೋ ಅದು ಇಮಿಟೇರಿಯಲ್. ಅವರು ತಿಳ್ಕೊಳ್ಳದಿದ್ದರೆ ಅವರಿಗೆ ನಾವು ತಿಳಿಸಬೇಕಾದ್ದು ನಮ್ಮ ಕರ್ತವ್ಯವು. ಅದೆಲ್ಲ ಆಗೋದಿಲ್ಲ ರೀ, ಹೇಳಲಿಕ್ಕಿಲ್ಲ. ನಮ್ಮ ಮನೆಗೆ ಅಡುಗೆಯವರು ಬಂದಾಗ ಏನು ಹಾಕಿ ಅಡುಗೆ ಮಾಡಬೇಕು ಅಂತ ನಾವು ಹೇಳಬೇಕು ಹೊರತು ಅವರಿಗೆ ಇಷ್ಟ ಆದದ್ದನ್ನು ಮಾಡಿ ನಾವು ತಿನ್ನುವಂಥದ್ದು ಸರಿಯಲ್ಲ. ಇಷ್ಟೇ ವಿಷಯ. ನಮ್ಮ ದುಡ್ಡು, ನಮ್ಮ ಸಮಾರಾಧನೆ, ನಮ್ಮ ಮೆಟೀರಿಯಲ್ ನಾವು ಹೇಳಿದಾಗ ಮಾಡಬೇಕು, ಸರಿ ತಾನೇ? ಹಾಗಾಗಿ ಅವರಿಗೆ ಇಷ್ಟ ಆದದ್ದನ್ನೆಲ್ಲ ಹಾಕಿ ನಮ್ಮನ್ನು ಅವರು ತಿನ್ನಿಸುವುದಾದರೆ ನಾವು ಯಾಕೆ ಅವರಿಗೆ ದುಡ್ಡು ಕೊಟ್ಟು ವ್ಯವಸ್ಥೆ ಮಾಡಬೇಕು? ಯೋಚನೆ ಮಾಡಿ. ಅದರಿಂದ ಕರ್ಮಾಂಗಗಳನ್ನು ನಡೆಸುವವರಿಗೆ ಜವಾಬ್ದಾರಿ ಉಂಟೋ ಇಲ್ಲವೋ ತಿಳಿಯಬೇಕಾದ್ದು ನಮ್ಮ ಕರ್ತವ್ಯ, ತಿಳಿಸಬೇಕಾದ್ದು ನಮ್ಮ ನಿಜವಾದ ಜವಾಬ್ದಾರಿ. ಅವರು ತಿಳ್ಕೊಳ್ಳುವುದಿಲ್ಲ ಅಂದರೆ ಬೇರೆ ಮಾಡುವುದರಲ್ಲಿ ಅರ್ಥ ಇದೆ ಎನ್ನುವುದಷ್ಟೇ ತಾತ್ಪರ್ಯ. ಹೀಗೆ ಅರ್ಜುನ ಅಧರ್ಮದ ಎಚ್ಚರವನ್ನು ಕೊಟ್ಟಾಗ ಅಧರ್ಮದಲ್ಲಿ ಅಜ್ಞಾನದ ಒಂದು ಮುಖ ಇದೆ. ತಪ್ಪು ತಿಳುವಳಿಕೆಯಿಂದ ತಪ್ಪಾಗ್ತದೆ ಲೋಕದಲ್ಲಿ. ಅದಕ್ಕೆ ನಿನ್ನೆ ನಾನು ಹೇಳಿದೆ ರಾಮಾಯಣದ ಬಗ್ಗೆ ಮಾತಾಡ್ತೇನೆ ಅಂತ. ಗಂಟೆ ಆಗ್ತದೆ ಅಂತ ಗೊತ್ತಿದೆ ನನಗೆ, ಸುಮ್ಮನೆ ಹೇಳಿ ಹೋಗಿದ್ದೆ. ಇವತ್ತು ರಾಮಾಯಣವನ್ನು ಎತ್ತಿಕೊಳ್ಳುತ್ತೇನೆ.
ರಾಮಾಯಣಕ್ಕೂ ಗೀತೆಗೂ ಏನು ಸಂಬಂಧ? ಇವರ ಹತ್ರ ಹೇಳಲಿಕ್ಕೆ ಹೇಳಿದ್ದು ಗೀತೆ, ಇವರು ರಾಮಾಯಣ ಹೇಳ್ತಾರೆ ಅಂತ. ಅಲ್ಲ, ರಾಮಾಯಣ ನಮಗೆ ಗೊತ್ತುಂಟಲ್ಲ, ಅದಕ್ಕೆ ನೆನಪಿಸುವುದು. ರಾಮಾಯಣದಲ್ಲಿ ಎಂತ ಅರ್ಥ ಆಗ್ತದೆ ನೋಡುವ. ರಾಮಾಯಣದಲ್ಲಿ ಪ್ರಧಾನವಾದ ಕೆಲಸ ಯಾವುದು ಕೇಳಿದರೆ ರಾವಣನ ಕಳ್ಳಾಟ, ಸೀತೆಯನ್ನು ಕದ್ದದ್ದು, ಇಷ್ಟೇ ಸಂಗತಿ. ಅದರಾಜೆ ನಮಗೆ ಎಂತ ಗೊತ್ತುಂಟು ಕರ್ಮ, ಮತ್ತೆಂಥದ್ದು ಗೊತ್ತಿಲ್ಲ. ಇಷ್ಟು ಬಿಟ್ಟರೆ ಇನ್ನೆಂತ ಗೊತ್ತು? ರಾಮಾಯಣ ಅಂದರೆ ಇಷ್ಟೇ ನಮಗೆ ಗೊತ್ತು. ಯುದ್ಧಕಾಂಡ, ಉತ್ತರಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಬಾಲಕಾಂಡ, ಅಯೋಧ್ಯಕಾಂಡ, ಇಷ್ಟೇ. ಬಾಲಕಾಂಡದಲ್ಲಿ ರಾಮ ಬಂದ, ಅಯೋಧ್ಯಕಾಂಡದಲ್ಲಿ ರಾಮ ಮದುವೆ ಆದ, ಮತ್ತು ಅರಣ್ಯಕಾಂಡದಲ್ಲಿ ರಾಮ ಕಾಡಿಗೆ ಹೊರಟ, ಕಿಷ್ಕಿಂಧಕಾಂಡದಲ್ಲಿ ರಾಮ ಮಂಗಗಳನ್ನು ಮಾತಾಡಿಸಿದ, ಸುಂದರಕಾಂಡದಲ್ಲಿ ಹನುಮಂತ ಲಂಕೆಗೆ ಹಾರಿದ, ಯುದ್ಧಕಾಂಡದಲ್ಲಿ ಹೋರಾಟ ಆಗಿ ರಾವಣ ಸತ್ತು ಬಿದ್ದ, ಉತ್ತರಕಾಂಡದಲ್ಲಿ ರಾಮ ಗೌಜಿಯಲ್ಲಿ ಪಟ್ಟಾಭಿಷೇಕ ಆಗಿ ಮುಗಿಯಿತು. ಇಷ್ಟೇ. ಕದ್ದದ್ದು ಪೆಡ್ತಿಂದದ್ದು ಸಿಕ್ಕಿತು. ಸ್ತ್ರೀಣಾಂತು ಹರಣೇ ದಂಡ ವದಯೇವ ನ ಸಂಶಯ ಅಂತ ವಾಕ್ಯ. ಹೆಣ್ಣನ್ನು ಕದ್ದರೆ, ಹೇಳಿಯೂ ಕೊಡದಿದ್ದರೆ ಅವನನ್ನು ಕೊಲ್ಲುವುದಷ್ಟೇ ಹೊರತು ಮತ್ತೇನಿಲ್ಲ ಅಂತ ವಾಕ್ಯ ಇದು. ಇದು ಆವತ್ತಿನ ದಂಡನೀತಿ. ಮೋಸದಲ್ಲಿ ಕದ್ದದ್ದು. ಎದುರ ಹೋರಾಟ ಮಾಡಿ ಹೊಟ್ಕೊಂಡು ಹೋದರೆ ಅದು ಕದ್ದದ್ದಾಗುವುದಿಲ್ಲ, ಅದು ಪೌರುಷ, ಅದು ದರೋಡೆಯೂ ಅಲ್ಲ ಒಂದು ದೃಷ್ಟಿಯಿಂದ. ಆಗಿನ ಕಾಲದಲ್ಲಿ ಕ್ಷತ್ರಿಯರ ಪೌರುಷ ಅದು. ಯಾವುದೇ ದುಡ್ಡಿದ್ದರೆ ಅದು ನಮಗೆ ಬೇಕು, ಕೊಡುವುದಿಲ್ಲ ಆದರೆ ಯುದ್ಧಕ್ಕೆ ಬಾ, ಹೋರಾಡು. ನಮ್ಮದು ಸೊತ್ತಿದ್ದರೆ ನಿನಗೆ ಬೇಕಾದರೆ ತಗೊಂಡೋಗು, ಹೋರಾಡು. ಇನ್ನೊಬ್ಬರನ್ನು, ಯಾಕೆಂದರೆ ಬಲಿಷ್ಠರಿಗೆ ಬದುಕುವ ಸಾಮರ್ಥ್ಯ ಎನ್ನತಕ್ಕ ವ್ಯವಸ್ಥೆಯಲ್ಲಿ ಕತೆ ನಡೆದಿದೆ. ಅದು ಒಂದು ಸಂಪಾದನೆ ಮಾಡುವ ರೀತಿ. ಅಡ್ಡ ನಿಂತು ಕಲ್ಲು ಹೊಡೆದು ದೋಚಿಕೊಳ್ಳುವುದು ಅದು ಸರಿ ಇಲ್ಲ. ಎದುರಲ್ಲಿ ಹೋರಾಡಬೇಕು, ಹೇಳಿ ಹೋರಾಡಬೇಕು. ಅದು ಯಾವ ರತ್ನವಾಗಲಿ, ಭೂರತ್ನವಾಗಲಿ, ದ್ರವ್ಯರತ್ನವಾಗಲಿ, ಸ್ತ್ರೀ ರತ್ನವಾಗಲಿ, ಅವ್ರು ಹೇಳೋದಾಗೆ. ಆದ್ದರಿಂದ ಸೀತೆಯನ್ನು ರಾವಣ ನೇರ ಬಂದು ಕದ್ದೊಯ್ದಿಲ್ಲ. ಸ್ವಯಂವರದಲ್ಲಿ ಗೆಲ್ಲಿಕ್ಕಾಗಲಿಲ್ಲ, ಅವನಿಗೆ ಬಿಲ್ಲು ಎತ್ತಲಿಕ್ಕೆ ಆಗಲಿಲ್ಲ. ಹಿಂದಿನ ದಿವಸ ಬಂದಿದ್ದ ಸೀತಾ ಸ್ವಯಂವರಕ್ಕೆ ರಾವಣ, ಬಿಲ್ಲು ಎತ್ತಲಿಕ್ಕೆ ಆಗಲಿಲ್ಲ ಅವನಿಗೆ. ಆದ್ದರಿಂದ ಮತ್ತೆ ಯಂತ್ರಭೇದ ಎಲ್ಲ ಮಾಡೋದು ಎಲ್ಲಿಗೆ? ಕುಂಬಳ ಹೋದವ, ಅಲ್ಲಿ ಮುಗಿಯಿತು. ಮರುದಿನ ರಾಮ ಬಂದಿದ್ದ, ಬಿಲ್ಲನ್ನು ಹೆದೇರಿಸಲಿಕ್ಕೆ ನೋಡಿದ, ಅದು ಪಡಕ ತುಂಡಾಯಿತು. ಇನ್ನೆಂಥದ್ದು ಭೇದ ಮಾಡೋದು, ಇನ್ನೆಂಥ ಯಂತ್ರ, ಅಲ್ಲಿ ಮುಗಿದೋಯ್ತು. ಬಿಲ್ಲೇ ಇಲ್ಲ ಈಗ. ಅಲ್ಲಿಗೆ ಸೀತೆ ಮಾಲೆ ಹಾಕಿ ಎತ್ತಲಿಕ್ಕಾದರೂ ಬಂದಲ್ಲ, ಯಾರಿಗೆ ಎತ್ತಲಿಕ್ಕೆ ಬರಲಿಲ್ಲ, ಅದೇ ವಿಶೇಷ ಹೇಳಿ. ಅವು ಶಿವ ಕೊಟ್ಟದ್ದು ಧನಸ್ಸು. ಆ ಸೀತೆ ಗೊತ್ತಾಯಿತು, ಬಂದು ಹೇಳಿದ್ನು ಶೂರ್ಪಣಕ್ಕೆ, ನಿನಗೊಂದು ಹುಡುಗಿ ತರಲಿಕ್ಕೆ ಹೋಗಿದ್ದೆ, ನನ್ನ ಮೂಗು ಕಿವಿಯೆಲ್ಲ ಕತ್ತರಿಸಿ ಹಾಕಿಬಿಟ್ಟಿದ್ದಾರೆ, ಅನ್ಯಾಯ ಅಂದ. ಇಷ್ಟು ಕೇಳಿಕೊಂಡವ ತಂಗಿ ಮೇಲೆ ಪ್ರೀತಿ ಉಂಟಾಗಿದ್ದರೆ ಅವ ಸೀದ ಬಂದು ಯಾರದು ಮೂಗು ಕತ್ತರಿಸಿದ್ದು ಅಂತ ಕೇಳಿ ಹೋರಾಟಕ್ಕೆ ಬರಬೇಕಿತ್ತು. ಅದಲ್ಲದೆ ಆ ಸೀತೆಯನ್ನು ವೇಷ ಮರೆಸಿ ಬಂದು ಕದ್ದೊಯ್ದದ್ದವ. ಇಷ್ಟಾಗಿ ಸುಮ್ಮನೆ ಇದ್ದ ರಾಮ. ಎಲ್ಲ ಹುಡುಕಿಕೊಂಡು ಹೋಗಿ ಹನುಮಂತನನ್ನು ಕಳಿಸಿ ಅವನ ಹತ್ರ ಸಂದೇಶ ಇಳಿಸಿ ಹೇಳಿದ ಹನುಮಂತ, ಕೊಟ್ಟು ಬಿಡು ಮಾರಾಯ ಸೀತೆಯನ್ನು. ಅವನ ಬಾಣದೆದುರು ನಿಲ್ಲಿಕ್ಕೆ ಯಾರಿಗೂ ತಾಕತ್ತಿಲ್ಲ. ನ ರಾಮಬಾಣಧಾರಣೆ ಕ್ಷಮಾ ಸುರೇಶ್ವರಾಭಿ ಕಿಮುತ್ವ ಅಲ್ಪಸಾರಕ. ನೀನೆಂಥ ಕೀಟ, ಒಂದು 20 ಕೈ ಉಂಟು ಜೇಡರ ಹುಳದಾಗೆ, ಒಂದು 10 ತಲೆ ಉಂಟು ಹೇಸಿಗೆ, ನಿನ್ನದೆಂಥದೂ ಇಲ್ಲ ಹೇಳಿ ಬಂದವ, ಕೊಡಲಿಲ್ಲ. ವಿಭೀಷಣ ಹೇಳಿದ, ಕೇಳಲಿಲ್ಲ. ಕುಂಭಕರ್ಣ ಕೊನೆಗೆ ಅವನನ್ನು ಎಬ್ಬಿಸಿದ್ರು, ಕೈಕಾಲು ಮುರಿದಾಕಿಕೊಂಡೆಲ್ಲ. ಎಂಥದ್ದು ಎಬ್ಬಿಸಿದ್ದು ಕೇಳಿದವ, ನಾನೊಂದು ಹುಡುಗಿಯನ್ನು ಕದ್ದು ಬಂದಿದ್ದೇನೆ, ಇಷ್ಟೆಲ್ಲ ಗಲಾಟೆ ಆಗಿದೆ, ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದೇನೆ, ರಾಕ್ಷಸರೆಲ್ಲ ಸತ್ತಿದ್ದಾರೆ, ಎಲ್ಲ ನಾಶ ಆಗಿದೆ, ಅದಕ್ಕೆ ನೀನು ಹೋಗಿ ಹೋರಾಟಕ್ಕೆ ಹೋಗು ಅಂತ ಕಳಿಸುವುದು. ಕರ್ಮ ಮಾರಾಯ. ಆ ಹುಡುಗಿಯನ್ನು ಕೊಟ್ಟು ಬಿಡೋದು ಮತ್ತೆ ಮಲಗಿದವ ಸೀದಾ. ನಿನ್ನತ್ರ ಧರ್ಮಬೋಧೆ ಕೇಳಲಿಕ್ಕೆ ನಾನು ಎಬ್ಬಿಸಿದ್ದಲ್ಲ ಅಂದ. ನೀನು ನನ್ನ ತಮ್ಮ, ಅಣ್ಣನನ್ನು ರಕ್ಷಣೆ ಮಾಡುವುದು ನಿನ್ನ ಕರ್ಮ. ಅಣ್ಣನಂಥವರು ನಿನ್ನಂಥ ತಮ್ಮನನ್ನು ಹಿಡ್ಕೊಂಡು ಏನು ಬೇಕಾದರೂ ಕುಸ್ತಿ ಮಾಡ್ತಾರೆ, ಹೆಣ್ಣನ್ನು ಕದೀತಾರೆ, ದುಡ್ಡನ್ನು ನುಂಗ್ತಾರೆ. ನೀನು ಯಾಕಿರೋದು ಕರ್ಮಕ್ಕೆ? ಹೋಗು ನನಗೋಸ್ಕರ ಹೋರಾಡೋ ಅಂದ. ಆಯಿತು ಸತ್ತೆ ಅಂತ ಹೋಗಿ ಸತ್ತ, ಮುಗಿಯಿತು. ಹೇಳಿದ್ದು ಕೇಳಲಿಲ್ಲವ, ಮತ್ತೆಂತ ಮಾಡೋದು? ಮಾರೀಚನು ಹೇಳಿದ್ದ ಹಾಗೆ, ರಾಮನ ಸುದ್ದಿ ಒಂದು ಬಿಡು ಮಾರಾಯ, ಹುಡುಗಿಯನ್ನು ಕೊಡು ಬದುಕಿಕೋ ಅಂದ. ನಾನು ನಿನ್ನನ್ನು ಕೊಂದು ಬಿಡ್ತೇನೆ ಅಂದ. ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ಅಲ್ಲಿ ಆದರೂ ಸಾಯ್ತೇನೆ ಅಂತ ಅವನು ಜಿಂಕೆಯಾಗಿ ಸತ್ತ ಕೊನೆಗೆ. ಹೋಗಲಿ. ಹೀಗಾಗಿ ರಾವಣ ಸತ್ತದ್ದು ಸರಿ ಇದೆ.
ತಪ್ಪು ದಾರಿಯಲ್ಲಿ ಹೆಣ್ಣನ್ನು ಕದ್ದೊಯ್ದಿದ್ದಾನೆ. ಕೊಡ್ಲಿಕ್ಕೆ ಕೇಳಿದರೂ ಕೊಟ್ಟಿಲ್ಲ. ಕೊನೆ ಗಳಿಗೆವರೆಗೂ ಸಮರ್ಪಿಸಿಕೊಂಡ್ರೆ ಬದುಕಲಿಕ್ಕೆ ಅವಕಾಶ ಇತ್ತು, ಆಗಲಿಲ್ಲ. ಸಾಯಿಸಲೇಬೇಕಾಯಿತು, ಬೆಳೆದ. ಅರ್ಜುನ ಹೇಳ್ತಾನೆ, ಈಗ ಯೋಚನೆ ಬಂತ, ನಮ್ಮ ಅರಮನೆಯ ಸೊಸೆಯ ಮೇಲೆ ಕೈ ಮಾಡಿದವರು, ಮನೆಯ ಮಕ್ಕಳೇ ಅವಳನ್ನು ಬೆತ್ತಲೆ ಮಾಡಲಿಕ್ಕೆ ಹೊರಟವರು, ನಾಳೆ ಸಮಾಜದಲ್ಲಿ ಅವರೇ ಅರಸರಾದರೆ ಪ್ರದುಷ್ಯಂತಿ ಕುಲಸ್ತ್ರೀಯ ಅಧರ್ಮಾಭಿಭವಾತ್ ಕೃಷ್ಣ ಅಂತಾನವ. ನಾಳೆ ಅಧರ್ಮಕ್ಕೆ ಮನ್ನಣೆ ಕೊಟ್ಟು ಧರ್ಮ ಸಾಮ್ರಾಜ್ಯ ಇಲ್ಲದೆ ಅವರೇ ಸಿಂಹಾಸನ ಅಧಿಕಾರಿಗಳಾದರೆ ಊರಿನ ಹೆಣ್ಮಕ್ಕಳ ಕಥೆಯನ್ನು ಕೇಳುತ್ತಾನೆ. ಈಗ ಸಾಯಿಸದೇ ಇರುವುದು ಚಂದವೋ ಸಾಯಿಸುವುದು ಒಳ್ಳೆಯದೋ, ಇಷ್ಟೇ ಪ್ರಶ್ನೆ. ಎಲ್ಲರ ಎದುರೇ ಅರಮನೆಯ ಸೊಸೆಯನ್ನು ಬಲಾತ್ಕಾರ ಮಾಡಲಿಕ್ಕೆ ಹೊರಟವರು ಏಕಪ್ರಕಾರವಾಗಿ ಎಲ್ಲರನ್ನು ಮುಚ್ಚಿಸಿ, ಬಾಯಿ ಮುಚ್ಚಿಸಿ, ತಂದೆಯ ಎದುರೇ ತಾಯಿಯ ಎದುರೇ ಎಲ್ಲ ಹೆಣ್ಮಕ್ಕಳು ನೋಡ್ತಾ ಇದ್ದಾರೆ. 100 ಜನ ಇದ್ದಾರೆ, 100 ಕೌರವರಿಗೆ. ಕೌರವರು 100 ಜನ, ಹೆಂಡತಿಯರು ಸುಮಾರು ಜನ. ಅಷ್ಟು ಜನ ನೋಡ್ತಾ ಇದ್ದಾರೆ. ದ್ರೌಪದಿ ಸಭೆಗೆ ಎಳ್ಕೊಂಡು ಬಂದಾಗ, ಅವಳನ್ನು ದಾಸಿ ಅಂತ ಬೈದಾಗ, ಸಮ್ಮಾರ್ಜತಾಂ ವೇಶ್ಮ ಅಂದಾಗ, ಹೋಗ ನಮ್ಮ ಮನೆ ಗುಡಿಸ್ಲಿಕ್ಕೆ ಹೋಗ ಅಂತ, ಎಳ್ಕೊಂಡೋಗಲಿ ಅವಳನ್ನು ಅಂತ ಹೇಳ್ತಾ ಇದ್ದಾನೆ. ದಾಸಿ ಕೃತಾಚಾಸಿ, ನೀನು ಕೆಲಸದವಳು, ನೋಡಿ ಎಷ್ಟು ಜೋರು ಅಂತ. ಹೇಗೆ ಧೃತರಾಷ್ಟ್ರನಿಗೆ ದುರ್ಯೋಧನ ಮಾಡೋದಿಯೋ ಹಾಗೆ ಧರ್ಮರಾಜನ ಮಾಡೋದಿಯೂ, ತಮ್ಮನ ಹೆಂಡತಿಯಾಗಿ ಅರಮನೆಯಲ್ಲಿ. ಇಷ್ಟಿದ್ದಾಗ ಇದರ ಕತೆ ಎಂಥದ್ದು. ಆ ಎಲ್ಲ ಹುಡುಗಿಯರು ನೆಗಾಡ್ತಾ ಇದ್ರಲ್ಲ, ಖುಷಿ ಪಡ್ತಾ ಇದ್ರಲ್ಲ. ಒಂದು ಹೆಣ್ಮಗಳಾದರೂ ಹೇಳಿದ್ರ, ಒಂದು ಹೆಣ್ಮಗಳಾದರೂ ಒಂದು ಯೋಚನೆ ಮಾಡಿಕೊಂಡ್ರೆ, ನಾಳೆ ಇದೇ ರೀತಿಯಾಗಿ ಪಾಂಡವರು ನಮ್ಮ ಯಾವುದೋ ಒಂದು ಹುಡುಗಿಯನ್ನು ಎಳ್ಕೊಂಡು ಹೋದರೆ, ಬಟ್ಟೆ ಎಳೆದ್ರೆ ಎಂತ ಮಾಡ್ತೀರಿ ಅಂತ ಕೇಳಿದ್ರೆ ಯೋಚನೆ ಆಗಿತ್ತು ಅವರಿಗೆ. ಅದು ಭೀಮಸೇನನ ಕೈಯಲ್ಲಿ ಸಿಕ್ಕು ಸತ್ತ ಎಷ್ಟೋ ಜನರ ಹೆಸರು ಇರುವಾಗ ಇವರೆಂತ ಮಾಡಿದರು ಅಂತ ಹೆಸರಿಲ್ಲ, ದುರ್ಯೋಧನಾದಿಗಳು. ಆದರೆ ಭೀಮ ಎಂತ ಮಾಡಿದಂತ ಎಲ್ಲ ಕಡೆ ಹೆಸರುಂಟು. ಬಕಾಸುರನನ್ನು ಸೀಳಿ ಬಂದದ್ದು ಗೊತ್ತುಂಟು, ಹಿಡಿಂಬನನ್ನು ಮುಗಿಸಿದ್ದು ಕಾಣ್ತದೆ. ಅದಕ್ಕಿಂತ ಮೊದಲು ನಡೆದ ಘಟನೆಗಳವೆಲ್ಲ. ಆದ್ದರಿಂದ ಎಷ್ಟು ಹೇಸಿಗೆಯಾಗಿರುತ್ತದೆ ಸಮಾಜ ಯಾರ ಕೈಯಲ್ಲಿದ್ದಾಗ. ಅದರಿಂದ ಯಾವುದು ಅಧರ್ಮ, ಯಾವುದು ಧರ್ಮ. ಎಷ್ಟು ಮಾಡಿದರೆ ಅಧರ್ಮ ಆಗುವುದಿಲ್ಲ, ಎಷ್ಟು ಮಾಡಿದರೆ ಧರ್ಮ ಆಗುತ್ತದೆ. ಅದನ್ನೇ ಅವನು ಹೇಳಿದ್ದು, ಧರ್ಮೋಭವತಿ ಅಧರ್ಮೋಪಿ ಅಂತ. ಇದೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಒಂದು ದೃಷ್ಟಿಯಿಂದ, ಸಂಕೀರ್ಣ ಕೃತಿಗಳು, ಚಿಂತನೆಗಳು. ಕೊಂದಾಗ ಧರ್ಮ ಆಗುತ್ತೋ, ಒದಗಿಸಿದಾಗ ಧರ್ಮ ಆಗುತ್ತೋ, ಯಾವ ನೆಲೆಯಲ್ಲಿ ಆಗುತ್ತೆ. ಆದ್ದರಿಂದ ಕೃಷ್ಣನ ಬಗ್ಗೆ ಕೇಳಿಕೊಂಡಾಗ ಅರ್ಜುನ ತುಂಬ ಚಿಂತನೆಗೊಳಗಾಗಿದ್ದಾನೆ. ಏನು ಮಾಡುವುದು, ಹೇಗೆ ಮಾಡುವುದು, ಬಿಟ್ಟರು ಒಂದೇ ಬಿಡದಿದ್ದರು ಒಂದೇ. ಕೃಷ್ಣ ಒಂದೇ ಗೆರೆಯಲ್ಲಿ ಕೂತಿದ್ದಾನೆ. ಎಲ್ಲಿ ಅಧರ್ಮ ಆಗ್ತದ ಅದನ್ನು ತೆಗೆದು ಬಿಡುವುದರಲ್ಲಿ ಅರ್ಥ ಇದೆ ಅಂದವ ಅಷ್ಟೇ. ಸಾಮಾಜಿಕವಾಗಿಯೂ ಒಳಿತಾಗ್ತದೆ, ಆಧ್ಯಾತ್ಮಿಕವಾಗಿಯೂ ಶ್ರೇಯಸ್ಸಾಗ್ತದೆ. ಯಾವುದು ಸತ್ಯಕ್ಕೆ, ಯಾವುದು ನ್ಯಾಯಕ್ಕೆ ದೂರವಾಗಿದೆಯೋ ಅದಕ್ಕೆ ಯಾರು ಬೆಂಬಲ ಕೊಡ್ತಾರೋ ಅವರನ್ನು ಬಡಿಯುವುದರಲ್ಲಿಯೂ ತಪ್ಪಿಲ್ಲ ಅಂದುಬಿಟ್ಟ. ಆದ್ದರಿಂದ ಭೀಷ್ಮ ದ್ರೋಣಾದಿಗಳು ಸತ್ತರೂ ಸಮಸ್ಯೆ ಅಲ್ಲ ಹೇಳಿಕೊಳ್ಳುವಂತೆ ಕೃಷ್ಣನ ಶಂಖದ ಧ್ವನಿ ಬಂದಿದೆ. ಅರ್ಜುನ ಗಮನಿಸಿದ್ದಾನೆ. ಆದರೂ ತುಂಬ ತುಮುಲದಲ್ಲಿ ಕೂತಿದ್ದಾನೆ, ಆಚೀಚೆ ಆಗ್ತಾ ಇದ್ದಾನೆ, ಅತ್ತಿತ್ತ ಓಲಾಡ್ತಾ ಇದ್ದಾನೆ. ಕೃಷ್ಣ ಏನು ಹೇಳಿಯಾನು, ಹೇಗಿರ್ತದೆ ಅಂತ. ಅಲ್ಲಿಯೂ ನಡೆದದ್ದು ತ್ರೀಣ್ಯೇವ ವ್ಯಸನಾನ್ಯದ್ಯ, 3 ತಪ್ಪುಗಳಿರುವಂಥದ್ದು ರಾಮಾಯಣದ ಫೌಂಡೇಶನ್ ಅಂತ ಹೇಳ್ತಾನೆ. ಮಿಥ್ಯಾವಾಕ್ಯಂಚ ಪರಮಂ, ಸುಳ್ಳು ಹೇಳುವುದು ಒಂದು ದೊಡ್ಡ ಸಂಗತಿ. ತಸ್ಮಾತ್ ಗುರುತರವು, ಅದಕ್ಕಿಂತ ದೊಡ್ಡದಾದದ್ದು 2 ಗಮ್ಮತ್ತಿದೆ. ಪರದಾರಾಭಿಗಮನಂ ವಿನಾವೈರಂಚ ರೋದ್ರತ, ಇನ್ನೊಬ್ಬರ ಹೆಂಡತಿಯನ್ನು ಎಳ್ಕೊಳ್ಳುವುದು, ಸುಮ್ಮನೆ ಇನ್ನೊಬ್ಬರ ತಲೆ ಒಡೆಯುವುದು. ಏನು ಕೆಲಸ ಇಲ್ಲ, ಸುಮ್ಮನೆ ಆಗುವುದಿಲ್ಲ ಒಡೆಯುವುದು. ಏನು ಅವರವರಿಗೆ ಆಗುವುದಿಲ್ಲ ಅಂತ ಇಲ್ಲ, ಹುಡುಕಿ ಹುಡುಕಿ ಹೊಡೆಯುವುದುಂಟಲ್ಲ, ಅದು ಅನ್ಯಾಯ. ಇನ್ನೊಬ್ಬರ ಹೆಣ್ಮಕ್ಕಳನ್ನು ಎಳ್ಕೊಳ್ಳೋದು ತಪ್ಪು, ಸುಳ್ಳು ಹೇಳುವುದು ಸರಿ ಇಲ್ಲ. ಇದು 3 ಅಂಶದ ಮೇಲೆ ಇಡೀ ರಾಮಾಯಣ ನಿಂತಿದೆ ಅಂತಾನೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾದ್ದು ಹೆಣ್ಮಕ್ಕಳ ಮೇಲೆ ನಡೆದ ದೌರ್ಜನ್ಯ. ಅದಕ್ಕೆ ವಿರುದ್ಧವಾಗಿ ಅದರ ಒಟ್ಟಿಗೆ ಮಾಡುವಂಥದ್ದು ಇವರ ಮೇಲಿರತಕ್ಕಂಥ ಬೆಂಕಿ ಹಾಕುವ
ವಿಷ ಹಾಕುವ, ಸುಮ್ಮನೆ ಕೊಲ್ಲಬೇಕು ಎನ್ನತಕ್ಕಂಥ ಹಠ. ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತಾನೆ ಕೃಷ್ಣ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ. ಹೆಣ್ಣಿನ ಮೇಲೆ ಮೋಹ ಬಂತು, ಕಾಮನೆ ಹುಟ್ಟಿತು, ಕೊಡುವುದಿಲ್ಲ ಅಂದಾಗ ಸಿಟ್ಟು ಬಂತು, ಎಳ್ಕೊಂಡೋಗಿ ಅವಿತಿಟ್ಟುಕೊಂಡ, ಯಾರಿಗೂ ಸಿಗಬಾರ್ದು ಅಂತ ಲೋಭಿಯಾಗಿ ನಿಂತ. ಕುಂಭಕರ್ಣ ಹೇಳಿದರೂ ಕೊಡಲಿಕ್ಕೆ ಕೇಳಲಿಲ್ಲ ನೋಡಿ. ಮಗನನ್ನು ಕಳ್ಕೊಂಡ, ತಮ್ಮಂದಿರನ್ನು ಕಳ್ಕೊಂಡ, ಲಂಕೆಯನ್ನು ಕಳ್ಕೊಂಡ, ಪರಿವಾರರನ್ನು ಕಳ್ಕೊಂಡ, ಸ್ವಂತ ತನ್ನನ್ನು ಕಳ್ಕೊಂಡ ಕೊನೆಗೆ. ಅದೇ ರೀತಿ ದುರ್ಯೋಧನ ಪರಿವಾರದವರನ್ನು ಕಳ್ಕೊಂಡ್ರೂ ಮಾತಾಡಲಿಲ್ಲ. ಕಾಮ, ಕ್ರೋಧ, ಲೋಭ, ಒಂದು ಮೊನೆ ಸೂಜಿ ಜಾಗವೂ ಕೊಡುವುದಿಲ್ಲ ನಾನು ಪಾಂಡವರಿಗೆ ಜಾಗ ಅನ್ನುವ ಕಡುಲೋಭಿಯಾಗಿ ಕಾಮನೆಗಳಿಂದ, ದ್ರೌಪದಿಯ ಮೇಲಿನ ಮೋಹದಿಂದ, ಪಾಂಡವರ ಮೇಲಿನ ಸಿಟ್ಟಿನಿಂದ ಅನ್ಯಾಯವಾಗಿ ಸತ್ತ. ಕೃಷ್ಣ ಹೇಳುವುದಿಷ್ಟೇ, ಅನ್ಯಾಯ ಮಾಡಲಿಕ್ಕೆ ಮೂರೇ ಇರ್ತದೆ ಅಂತ. ಇದನ್ನೇ ಪರೀಕ್ಷಿಸಲಿಕ್ಕೋಸ್ಕರ ಅವರು ಹೇಳಿದ್ದು. ಎಷ್ಟೆಲ್ಲ ಅನಾಚಾರಗಳು ಲೋಕದಲ್ಲಿ ನಡೀತವೆ, ಅದರ ಪ್ರಾಯಶ್ಚಿತ್ತದ ಕಥೆ ಏನು? ನಿನ್ನೆ ನೋಡಿಕೊಂಡೆವು ನಾವೊಂದು ಹೆಣ್ಮಕ್ಕಳ ಚರಿತೆಯಲ್ಲಿ ನಡೆದ ಘಟನೆಗಳಿಗೆ ಪ್ರಾಯಶ್ಚಿತ್ತ ಎಷ್ಟು ಚೆನ್ನಾಗಿರ್ತದೆ ದೇವರ ಸ್ಮರಣೆಯಲ್ಲಿ ಅಂತ. ಕೊನೆಗೆ ಉತ್ತರ ಕೊಟ್ಟು ಹೋಗಿದ್ದೆ ನಾನು. ಕೃಷ್ಣ ಸ್ಮರಣೆ ಮಾಡಿ ಮತ್ತು ಇತರ ದೇವತೆಗಳ ಸ್ಮರಣೆಯಲ್ಲಿ ಕೆಲಸ ಆಗುವುದಿಲ್ಲ, ಕ್ಲಿಯರ್ ಕಟ್ಟಾಗಿ ನಾನು ಹೇಳಿದೆ. ಆದ್ದರಿಂದ ಏಪ್ಯನ್ಯ ದೇವತಾ ಭಕ್ತ ಅನ್ನುವಾಗ ಅನನ್ಯ ಚಿಂತೆಯಂತೋಮ ಅಂದಾಗ, ದೇವಾನ್ ದೇವಯಜೋ ಯಾಂತಿ ಅಂದಾಗ ಕೃಷ್ಣ ಇತರರು ಇದ್ದಾರೆ ಎನ್ನುವುದು ಅರ್ಥ ಆಯಿತು. ಕೃಷ್ಣನೊಬ್ಬನೇ ಅಲ್ಲ, ಪರಮೋಚ್ಚನಾದ ನಾರಾಯಣೊಬ್ಬನೇ ಅಲ್ಲ, ಅವನ ಪರಿವಾರದವರು, ಅವನ ಕೆಲಸದವರು, ಅವನ ಸಂಬಂಧದವರು, ಬೇರೆ ಬೇರೆಯವರು ಇದ್ದಾರೆ ಎನ್ನುವುದು ಅರ್ಥ ಆಯಿತು. ಅವರೆಲ್ಲ ಅಂಡರ್ ಭಗವಂತನದ್ದು ಅಂತಲೂ ಗೊತ್ತಾಯಿತು. ಅದನ್ನು ಹೇಳಿಕೊಂಡವ. ನೀವು ಇತರರನ್ನು ಪೂಜೆ ಮಾಡಿಕೊಂಡ್ರೆ ತೇಬಿ ಮಾಮೇವ ಕೌಂತೆ ಯಜಂತಿ ಅವಿಧಿಪೂರ್ವಕ ಅಂತಾನೆ. ಅವರು ಮಾಡೋದು ನನಗೆ ಪೂಜೆ, ಅವರಿಗೆ ಗೊತ್ತಿಲ್ಲ ಅಷ್ಟೇ. ಮತ್ತೆ ಯಾಕೆ ಅವರ ಒಬ್ಬರಲ್ಲೂ ನಾನು ಸುಮ್ಮನೆ ಬಿಡುವುದಿಲ್ಲ, ಒಳಗೆ ನಾನೇ ಕೂತಿದ್ದೇನೆ ಅಂದವ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಎಲ್ಲರಲ್ಲಿ ನಾನು ನಿಂತಿದ್ದೇನೆ. ನೀವು ಸುಮ್ಮನೆ ಬೊಗಳೆ ಬಿಡೋದು, ಅವರಿಗೆ ಮನ್ನಣೆ ಮಾಡಿದೆ, ಪೂಜೆ ಮಾಡಿದೆ, ಗೌರವ ಮಾಡಿದೆ ಅಂತ. ನಿಮ್ಮ ತಲೆಯಲ್ಲಿ ಅಷ್ಟೇ, ಎಲ್ಲ ಎಳ್ಕೊಂಡದ್ದು ನಾನೇ. ಆಮೇಲೆ ಸರ್ವಯಜ್ಞಾನ ಭೋಕ್ತಾಜ ಪ್ರಭುರೇವಶ, ನಾನು ಎಲ್ಲವನ್ನು ಹೇಳ್ಕೊಳ್ಳುತ್ತೇನೆ. ಆದರೆ ನಿಮ್ಮ ಲೆಕ್ಕದಲ್ಲಿ ನನಗೆ ಕೊಟ್ಟದ್ದಲ್ಲ ಅವರಿಗೆ ಅಲ್ವಾ, ಅದು ಮೋಸ. ಆದರೆ ನಿಮಗೆ ಬೆಟ್ಟು ಹೊಡಿತೇನೆ. ಇಷ್ಟು ಹೇಳಿಕೊಂಡಿದ್ದ ನಾವು. ಆದ್ದರಿಂದ ಭಗವಂತನ ಬಗ್ಗೆಯೇ ಎಚ್ಚರ ಪಡೆದ ವಿಷಯದಲ್ಲಿ ಒಂದಿಷ್ಟು ತುಂಬ ತುಂಬ ಸೀರಿಯಸ್ ಆದ ಕೆಲವು ಮ್ಯಾಟರ್ಗಳ ಬಗ್ಗೆ ಡೈಜೆಸ್ಟ್ ಪಕ್ಕ ಆಗುವುದಿಲ್ಲ. ಅಂಥ ಸಂಗತಿಗಳ ಬಗ್ಗೆ ಇಲ್ಲಿಯೇ ಕೆಲವು ಗೆರೆಗಳನ್ನು ಆಡ್ತಾನೆ. ಇವತ್ತು ಅದನ್ನು ಪ್ರೆಸೆಂಟ್ ಮಾಡ್ತೇನೆ ನಾನು. ನಮಗೆ ಟೋಟಲಿ ಈಗ ಕೃಷ್ಣನ ಬಗ್ಗೆ ಅರ್ಜುನ ಮಾಡಿಕೊಂಡ ವಾದದರಲ್ಲಿ ಸ್ಥಾನಮಾನಗಳನ್ನು ಸ್ತ್ರೀಯರಿಗೆ ಏನು ಕೊಟ್ಟ ಗೀತೆಯಲ್ಲಿ ಬೇಕು, ಕೃಷ್ಣನ ಬಾಯಿಯಿಂದ ಬರಬೇಕು. ಇದಕ್ಕೆ ಸಮಾಧಾನ. ಎಲ್ಲರೂ ಇದನ್ನು ಮಗುಚಿಬಿಟ್ಟಿದ್ದಾರೆ. ಎಲ್ಲರೂ ಹೇಳಿದ್ದೇನು ಗೊತ್ತೋ, ವಾದ ಮಾಡಿದ ಅರ್ಜುನ, ಕೃಷ್ಣ ಅದನ್ನು ಸೈಲೆಂಟಾಗಿ ನೆಗ್ಲೆಕ್ಟ್ ಮಾಡಿ ಬಿಟ್ಟ ಅಂತ, ಮುಂದುವರಿಸುವುದೇ ಇಲ್ಲ, ದೊಡ್ಡ ಸಂಗತಿಯೇ ಅಲ್ಲ ಅಂತ. ಸತ್ತರೆ ಮನೆ ಖಾಲಿಯಾಗುವುದನ್ನು ಹತ್ತುಕೊಂಡು ಕೂತ್ಕೊಳ್ಳಿಕ್ಕೆ ಬರ್ತದ ಅಂತ ಕೇಳಿಕೊಂಡಾಗೆ ಉತ್ತರ ಅಷ್ಟೇ ಹೇಳಿಕೊಂಡು, ನತ್ವೇವಾಹಂ ಜಾತುನಾಸಂ ನತ್ವನ್ನೇಮೇ ಜನಾಧಿಪಾಹ, ಸತ್ತವರು ಯಾರು ಸತ್ತಿಲ್ಲ, ಇದ್ದವರು ಯಾರು ಇರುವುದಲ್ಲ, ಹೋದವರೆಲ್ಲ ಬಂದದ್ದಲ್ಲ ಎಂಥದೋ ಹೇಳಿಕೊಂಡ ಬಾಯಿ ಮುಚ್ಚಿಸಿದ ಅಂತ. ಮತ್ತು ಹುಟ್ಟುವವರೆಲ್ಲ ಸಾಯ್ತಾರೆ, ಸತ್ತವರೆಲ್ಲ ಹುಡ್ತಾರೆ, ಸತ್ತವರಿಗೂ ಅಳಬೇಡ, ಹುಟ್ಟಿದವರಿಗೂ ಅಳಬೇಡ ಹೇಳಿಕೊಂಡು ಮುಗಿಸಿದ ಅಂತ. ಇಷ್ಟು ಹೇಳಿ ವೇದಾಂತ ಮಾತಾಡಿಕೊಂಡು ಬಾಯಿ ಮುಚ್ಚಿಬಿಟ್ಟ ಅಂತ ಹೇಳ್ತಾರಲ್ಲ. ಸ್ತ್ರೀಯರ ಬಗ್ಗೆ ಏನು ಹೇಳಿದ ಅಂತ ನೇರ ಹೇಳಬೇಕಾ ಬೇಡವೋ? ಅವನಷ್ಟು ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾಗ ಅದಕ್ಕೆ ಹಿನ್ನೆಲೆಯಲ್ಲಿ ಒಂದೆರಡು ಗೆರೆಗಳನ್ನು ಹೇಳಿಕೊಂಡು ಅದರಲ್ಲಿ ಬಂದದ್ದೇ. ಕೃಷ್ಣ ತುಂಬ ಉದಾರಿ, ಅದು ನಮಗೆ ಗೊತ್ತು. ಎಂಥದ್ದು ಮಾಡಿದ್ದಕ್ಕೂ ಮಾತಾಡುವುದಿಲ್ಲ ಹೆಚ್ಚು. ಬರುವವರಿಗೆಲ್ಲ ಅವನು ಎ ಗ್ರೇಡ್ ಬಿ ಗ್ರೇಡ್ ಅನ್ನೆಲ್ಲ ಕೊಟ್ಟಿರ್ತಾನೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಎಂದು ಹೇಳಿಕೊಂಡು ಬರಲಿ ಒಟ್ಟಾರೆ ಬರ್ತಾರಲ್ಲ ಬರಲಿ, ಇಲ್ಲಿಗೆ ಬರಲಿ ಅಂತ ಅವನ ತಾತ್ಪರ್ಯ ಅಷ್ಟೇ, ಬೇರೆ ಎಲ್ಲಿಗೆ ಹೋಗೋದು ಬೇಡ ಅಂತ. ಭಾಳ ಚೆನ್ನಾಗಿದೆ. ಅತ್ತವನು ಇಲ್ಲಿಯೇ ಬರಲಿ, ಅಳುತ್ತಾ ಬೇರೆಯವರು ಯಾಕೆ ಹೋಗುವುದು ಕೇಳ್ತಾನೆ. ಕಷ್ಟ ಉಂಟಾ, ಇಲ್ಲಿಯೇ ಬರಲಿ, ಬೇರೆಡೆ ಹೋಗೋದು ಬೇಡ. ತಿಳ್ಕೊಳ್ಳಿಕ್ಕೆ ಉಂಟಾ, ಇಲ್ಲಿಯೇ ಬರಲಿ, ಬೇರೆಯವ್ರ ಹತ್ರ ಯಾಕೆ ಕೇಳುವುದು? ದುಡ್ಡು ಬೇಕಾ, ಬಯಕೆಗಳುಂಟಾ, ಬೇಗುಗಳ ಪಟ್ಟಿ ಉಂಟಾ, ನನ್ನಲ್ಲೇ ಬರಲಿ, ಇನ್ನೊಬ್ರು ಯಾಕೆ ಹೋಗೋದು ಅಂತ. ನೋಡಿ
ಇನ್ನೆಂತ ಉಂಟು ಹೇಳಿ ಅಂದ. ನೀವು ಬೇರೆಯವರ ಬದಿಗೆ ಹೋಗಲಿಕ್ಕೆ ನಿಮಗೆ ಎಂತ ಉಂಟು, ಎಂತ ಉಂಟು, ಬೇಡಿಕೆಗಳುಂಟಾ, ಕಮಾನಿಯರ್ ಅಂದ. ತಿಳ್ಕೊಳ್ಳಿಕ್ಕೆ ಉಂಟಾ, ನಾನು ಹೇಳ್ತೇನೆ ಬಾ ಅಂದ. ಸಂಕಟ ಏನಾಗಿ ಆಗಿದೆಯಾ, ದುಃಖ ಏನಾದರೂ ಬಂದಿದೆಯಾ, ಏನಾದರೂ ಕಳ್ಕೊಂಡು ಹೋಗಿದೆಯಾ, ಬರಬೇಕೆಂದ್ರು ಬಾ, ಕಳೆದೋಗಿದೆ ಅಂದರೂ ಬಾ, ತಿಳ್ಕೊಳ್ಬೇಕು ಅಂದರೂ ಬಾ. ಮತ್ತೆಂಥದ್ದು, ಮೂರೇ. ಹೋದದ್ದಕ್ಕೋಸ್ಕರ ಬರ್ತೀಯಾ, ಬಂದುಬಿಡು. ಬರಬೇಕಾದಕ್ಕೆ ಬರ್ತೀಯಾ, ಬಂದುಬಿಡು. ಮತ್ತೆಂಥದಕ್ಕೆ ತಿಳ್ಕೊಳ್ಳಿಕ್ಕೆ ಅಂತ ಉಂಟು, ಅದು ಬೇರೆ ಡಿಪಾರ್ಟ್ಮೆಂಟ್, ಬರ್ತೀಯಾ ಬಾ. ಇನ್ಯಾವುದಕ್ಕೆ ಇತರ ಹತ್ರ ಹೋಗ್ತೀರಿ, ನೀವೇ ಕ್ವೆಶ್ಚನ್ ಮಾಡಿಕೊಳ್ಳಿ. ನೀವು ನಂಬುವ, ನೀವು ಪೀಠದಲ್ಲಿ ಕುಳ್ಳಿರಿಸುವ, ನೀವು ಆರಾಧನೆಗೈಯುವ ಇತರ ಸಂಗತಿಗಳ ಬಗ್ಗೆ, ಶಕ್ತಿಗಳ ಬಗ್ಗೆ ಏನು ಅಂತ ನಿಮ್ಮದು ಕಮಿಟ್ಮೆಂಟ್ ಹೇಳಿ. ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ. ಕೃಷ್ಣನಿಗೆ ಆಗದ್ದು ಏನಾದರೂ ಯಾರಾದರೂ ಮಾಡುವವರಿದ್ದಾರಾ? ಕೃಷ್ಣ ನನಗೆ ಆಗುವುದಿಲ್ಲ ಅಂತೇಳಿ ಕೈ ಎತ್ತಿಕೊಂಡು ಯಾರಾದರೂ ಹೋಗು ಅಂತ ಹೇಳಿದ್ದಾನ? ಅವರು ಯಾರಾದರೂ ಕೃಷ್ಣನಿಗೆ ಆಗದ್ದೆಲ್ಲ ನಾವು ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರಾ? ಅಲ್ಲ, ಯೋಚನೆ ಮಾಡುವ ಆ್ಯಂಗಲ್ಸ್ಗಳು ಎಲ್ಲ ಬ್ಲಾಕ್ ಆಗಿದೆ. ಮತ್ತು ಯಾಕೆ ನಮಗೆ ಹಠ, ಇಲ್ಲಿ ಬರುವುದಿಲ್ಲ ಅಲ್ಲಿ ಹೋಗ್ತೇನೆ ಅಂತ? ಏನೋ ನಮ್ಮಲ್ಲಿ ಕೊರತೆ ಇದೆ, ಏನೋ ನಾವು ಸರಿ ಇಲ್ಲ. ಹಾಗಾದರೆ ಕೆಲವರು ಅಪ್ಪನ ಹತ್ತಿರ ಹೋಗುವುದಿಲ್ಲ, ಅಮ್ಮನ ಹತ್ತಿರ ಮಾತ್ರ ಹೋಗ್ತಾರೆ. ಎಂಥದ್ದು ಹುಳುಕಿರ್ತದೆ, ದಪ್ಪ ಇರ್ತದೆ, ಹೆಚ್ಚು ಕಮ್ಮಿ ಇರ್ತದೆ. ಅಪ್ಪ ಒಮ್ಮೆಲೆ ಗರ್ವಾಗಿ ಮತ್ತೆ ಹೊಡೆದಾಕಿದರೆ ಅದಕ್ಕೆ ಮೆಲ್ಲ ಅಮ್ಮನನ್ನು ಪೂಸಿ ಮಾಡಿಕೊಂಡು ಕೊನೆಗೆ ಅಪ್ಪನಲ್ಲಿ ಹೇಳಿಕೊಂಡು ಮೆಲ್ಲ ಅದನ್ನು ಸಮಾಧಾನ ಮಾಡಿ ಲೈಟ್ ಆಗಿಸುವ ಕ್ರಮ. ಹಾಗೆ ನೇರ ಒಮ್ಮೆ ಮಾಲೀಕನ ಹತ್ರ ದೂರೆಲ್ಲ ಹೋಗುವುದಿಲ್ಲ. ಯಾರು ಸೂಪರ್ವೈಸರೆಲ್ಲ ಮೆಲ್ಲ ನೋಡಿಕೊಂಡೆಲ್ಲ ಸರಿ ಮಾಡಿಕೊಂಡು ಮತ್ತೆ ಅಲ್ಲಿ ತಗೊಂಡು ಹೋಗ್ತಾರೆ. ಒಮ್ಮೆಲೆ ಮತ್ತೆ ಅವನು ಕೆಲಸ ಅಂತ ತೆಗೆದುಹಾಕಿದ್ರೆ ಅಂತ. ಹೀಗೆ ನಮ್ಮಲ್ಲಿ ಏನೋ ತಪ್ಪಿದೆ, ಅದನ್ನು ಒಪ್ಪನಾಗಿ ಒಪ್ಪಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಏನಾದರೂ ಬೇರೆ ಯಾರಾದರೂ ಮಾಧ್ಯಮರಿದ್ದಾರಾ ಅಂತ ಹೇಳಿಕೊಂಡು ನೋಡಿಕೊಳ್ಳುವ ಕ್ರಮವೋ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಎಂಥ ತಪ್ಪು ಮನ್ನಿಸಲ್ಪಡುವುದು ಇಲ್ಲಿ ಮಾತ್ರ ಹೊರತು ಮತ್ತೆ ಇಲ್ಲಿ ಇಲ್ಲ ಅಂದ. ಇಟ್ ಈಸ್ ದ ಮೋಸ್ಟ್ ಸುಪ್ರೀಂ ಕನ್ಫೆಷನ್ ಯಾರ್ಡ್. ಅಪಿಚೇ ಸುದುರಾಚಾರ ಭಜದೇ ಮಾಮನನ್ಯವಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತೋ ಹಿ ಸಹ. ಏನಾದರೂ ತಪ್ಪು ಮಾಡಿದವನಿದ್ದರೆ ನನ್ನ ಅಂಗಳದಲ್ಲಿ ಬಂದು ನಿಂತು ತಪ್ಪು ಅಂತ ಒಪ್ಪಿಕೊಂಡ್ರೆ ಅವನಿಗೆ ನಾನು ಮನ್ನಿಸ್ತೇನೆ, ನಾನು ಅವನಿಗೆ ಸರ್ಟಿಫಿಕೇಟ್ ಕೊಡ್ತೇನೆ, ಏನು ಅಂತ, ಒಳ್ಳೆಯವನು ಅಂತ. ನಾವು ತಪ್ಪುಗಾರರು ಎನ್ನುವುದು ನಮಗೇ ಗೊತ್ತಿದ್ದರೇನೆ ನಾವು ತಪ್ಪಿನವರು ಅಂತೇಳಿ ನಾವೇ ಒಪ್ಪಿಸಿಕೊಂಡಾಗ ದೇವರು ಏನು ಮಾಡ್ತಾನೆ ಅಂದರೆ, ನೀನು ತಪ್ಪಿನವನಲ್ಲ. ಯಾಕೆ? ತಪ್ಪು ಆಗಿದೆ ಅಂತ ಒಪ್ಪಿಕೊಳ್ಳುವವನು ಒಳ್ಳೆಯವನು. ಇದು ಸೈಕಾಲಜಿಕಲ್. ನಾನು ಕಳ್ಳ ಅಂತ ಒಪ್ಪಿದ್ರೆ ಅವನು ಒಳ್ಳೆಯವ. ಯಾವ ಕಾಲದಲ್ಲಿಯೂ ಕಳ್ಳ ಅಲ್ಲ ಅಂತ ಯಾರು ವಾದ ಮಾಡಿಕೊಳ್ತಾನೆ ಎರಡು ನಾಲಿಗೆಯವರಂತೆ, ಅವನು ನಿಜವಾಗಿ ಮೋಸಗಾರ. ಅವ ಸಮಾಜವನ್ನು ಹಾಳು ಮಾಡ್ತಾನೆ, ಅವನು ಹಾಳಾಗಿದ್ದಾನೆ ಅಂತ ಅರ್ಥ. ಅವನು ಸುಳ್ಳಿನ ನಾಲಿಗೆಯಲ್ಲಿ ಊಟ ಮಾಡ್ತಾ ಇದ್ದಾನೆ ಅಂತ ಅರ್ಥವ. ನಮ್ಮ ಹತ್ರ ಸುಳ್ಳು ಹೇಳಿಸ್ತಾನೆ, 10-12 ವರ್ಷ ನ್ಯಾಯಾಲಯದಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಅವನು ಮಾತ್ರ ಪರಮ ಡೋಂಗಿ, ಕೃಷ್ಣನಿಗೆ ಆಗುವುದೇ ಇಲ್ಲ. ಮಿಥ್ಯಾಚಾರ ಸವುಚ್ಯತೆ ಅಂತಾನೆ. ಎಷ್ಟೇಂದ್ರಿಯಾಣಿ ಸಂಯಮ್ಯ. ಹೊರಗಿನಿಂದ ವೇಷ ಆಗ್ತಾನೆ, ಹೊರಗಿನಿಂದ ಕೈ ಮುಗಿತಾನೆ, ಹೀಗೆ ಹೊರಗಿನಿಂದ ನಡಗ್ತಾನೆ, ಎದುರು ಬಂದು ಒಳಗೆ ಕತ್ತಿಯ ಮಸಿತಾ ಇರ್ತಾನವ. ಡೋಂಗಿ ಅವ. ಕೃಷ್ಣ ಹೇಳೋದು ನನಗೆ ಬೇಡ ಅಂದವ. ಅದ್ಭುತ, ಬಹಳ ಜೋರಿದ್ದಾನೆ ಕೃಷ್ಣ. ಅಪಿಚೇ ಸುದುರಾಚಾರ ಅಂತ, ದುರಾಚಾರ ಮಾತ್ರ ಅಲ್ಲ, ಸುದುರಾಚಾರ ಅಂತ ಮೋಸ್ಟ್ ವಾಂಟೆಡ್ ಇದ್ದಾಗಿದು. ಭಾರಿ ಕೆಟ್ಟ ಕೆಲಸ ಮಾಡಿದವನಾದರೂ ಭಜತೆ ಮಾಮನನ್ನೇ ಭಾಗ್. ಅವನು ನನ್ನ ಪ್ರಿಯನಾಗಿದ್ದರೆ, ನನ್ನನ್ನು ನೆನಪಿಸ್ತಾ ಇದ್ದರೆ, ನನ್ನ ಮಾತನ್ನು ಹೇಳ್ತಾ ಇದ್ದರೆ, ನನ್ನ ಹೆಸರು ಹೇಳ್ತಾ ಇದ್ದರೆ ಪಾಸ್. ಸ್ವಾರ್ಥ ಅಂತ ತಿಳ್ಕೊಳ್ಬೇಡಿ, ಇಲ್ಲೇ ಇರುವುದು ಸ್ವಾರಸ್ಯ. ಅದಕ್ಕೊಂದು ಕತೆ ಹೇಳದಿದ್ದರೆ ಅರ್ಥ ಆಗುವುದಿಲ್ಲ. ಅಜಾಮಿಳನ ಚರಿತ್ರೆ ಕೇಳಿರ್ಬೋದು ನೀವು. ಅದು ಇದಕ್ಕಾಗಿ ಬಂದತ್ತು. ಅಜಾಮಿಳ ಒಬ್ಬ ಭಯಂಕರ ನಿಷ್ಠಾವಂತ, ಭಯಂಕರ ಹೇಳಿದ್ದಾನೆ ಸಮಾಜದ ವಿಷಯದಲ್ಲಿ. ಏನೊಂದು ಬೆಳಿಗ್ಗೆ ಬೇಗ ಎದ್ದು ಮುಳುಗ್ತಾನೆ, ಜಪ ಮಾಡ್ತಾನೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾನೆ. ಅದೇ ಒಂದು ವಿಷಯ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾನೆ,
ಹೆಂಡತಿಯನ್ನು ಪ್ರೀತಿಸ್ತಾನೆ, ಮಕ್ಕಳನ್ನು ಪಡೆದಿದ್ದಾನೆ, ಶಾಸ್ತ್ರಪಾಠವನ್ನು ಕೇಳ್ತಾನೆ, ಹೇಳ್ತಾನೆ, ಅಗ್ನಿ ಕಾರ್ಯಗಳನ್ನು ನಡೆಸ್ತಾನೆ, ಅತಿ ಸತ್ಕಾರ ಮಾಡ್ತಾನೆ, ಎಲ್ಲರ ಜೊತೆಯಲ್ಲಿ ಹಂಚಿ ಊಟ ಮಾಡ್ತಾನೆ. ಅದು ಒಂದು ದೊಡ್ಡ ವಿಷಯ. ಅವರು ಮಾತ್ರ ತಿಂದು ಹೋಗೋದು. ಕೆಲವೊಮ್ಮೆ ಎಲ್ಲರಿಗೆ ಕೊಟ್ಟು ತಿನ್ನುವುದೊಂದು ಎನ್ನುವುದೊಂದು ದೊಡ್ಡ ವಿಷಯ ಆಗ್ತದೆ. ಅದು ಮೊದಲು ಕೊಟ್ಟು ತಿನ್ನುವುದು, ತೆಗೆದಿಡದೆ ಮೊದಲು ಕೊಟ್ಟು ತಿನ್ನುವುದು. ಕೆಲವರೆಲ್ಲ ತೆಗೆದಿಟ್ಟು ಮತ್ತೆ ಕೊಟ್ಟು ತಿಂತಾರೆ, ಅದು ಅಲ್ಲ. ಮತ್ತೆ ತಿನ್ನುವವರು ಕೆಲವರು, ಮೊದಲು ತಿನ್ನುವವರು ಕೆಲವರು, ತೆಗೆದಿಟ್ಟು ತಿನ್ನುವವರು ಕೆಲವರು. ಇದು ಯಾವುದೂ ಅಲ್ಲ. ಎಲ್ಲವನ್ನು ಕೊಟ್ಟ ನಂತರ ಉಳಿದದ್ದು ತಿನ್ನುವ ವಿಗಸಾಶೀಸ ಉಚ್ಯತೆ ಅಂತಾರೆ. ಅವನು ನಿಜವಾಗಿ ಒಳ್ಳೆ ಫುಡ್ಡು ತಿಂತಾನೆ ಅಂತ ಅರ್ಥ ಅಂತೆ. ಆಳು ಕಾಳುಗಳಿಗೆ, ಮನೆ ಮಂದಿಗಳಿಗೆಲ್ಲ ಹಂಚಿಕೊಂಡು ಮತ್ತೆ ಉಳಿದದ್ದನ್ನು ಅವ ಯಾರು ತಿಂತಾನೆ, ತೆಗೆದಿಟ್ಟಲ್ಲ. ಉಳಿದ ನಂತರ ಯಾರು ಮನೆಯ ಒಡೆಯ ತಿಂತಾನೆ. ಹೇಳಲಿಕ್ಕೆ ಭಾಳ ಸುಲಭ, ಭಾಳ ಕಷ್ಟ ಉಂಟು ಮಾಡಲಿಕ್ಕೆಲ್ಲ. ಮೊದಲೇ ತರುವಾಗಲೇ ಪಾತ್ರೆಯಲ್ಲಿ ತೆಗೆದಿಟ್ಟೇ ಬರುವುದು. ಕೆಲವು ಕಡೆಯಲ್ಲಿ ತೆಗೆದು ಹೋಗಿ ಆಗಿರ್ತದೆ ಪಕ್ಕದ ಮನೆಗೆಲ್ಲ. ಅದು ಮಾಡುವಾಗಲೇ ಬಾಣಾಲೆಯಿಂದಲೇ ಬುಟ್ಟಿಗೆ ಹೋಗುವುದುಂಟು ಕೆಲವರದ್ದು, ಮತ್ತೆ ಬಳಸಲಿಕ್ಕೆ ಬರ್ತದೆ. ಇಂಥ ನಾಚಿಕೆ ಕೆಲಸ ಎಲ್ಲ ಹೇಳಲಿಕ್ಕೆ ಹೋಗಬಾರ್ದು. ನಾನು ದೇವರ ಕೊನೆಗೆ ಮತ್ತೆ ಹೋಗೋದು. ಅಟ್ಟದಲ್ಲಿ ಮೊದಲು ಕೂತಿರ್ತದೆ ಒಂದು ಡಬ್ಬಿ ಫಂಕ್ಷನ್ಗಳಲ್ಲಿ. ಈಗೆಲ್ಲ ಭಾಳ ಕಡಿಮೆ ಫಂಕ್ಷನ್ ಎಲ್ಲ ಹೊರಗೆ ಆಗೋದ್ರಿಂದ ಅಲ್ಲಿಯೂ ಎಷ್ಟೋ ಜನರದ್ದು ಬಾಯೊಳಗೆ ಹೋಗಿರ್ತದೆ. ಬಳಸೋ ಮುಂಚೆ, ದೇವರ ತಟ್ಟೆ ಬೀಳೋ ಮುಂಚೆ ಅವರೆಲ್ಲ ಅದನ್ನು ಟೇಸ್ಟ್ ನೋಡಿರ್ತಾರೆ. ಅದು ನಾಚಿಕೆ ಕೆಲಸವೇ. ಇಂಥದ್ದು ಮಾಡಿಕೊಂಡು ಬಂದವ ಅಜಾಮಿಳ. ಒಂದು ಸರ್ತಿ ಸಮಿದೆ ಎಲ್ಲ ತರಲಿಕ್ಕೆ ಕಾಡಿಗೆ ಹೋದ. ಒಂದು ಸರ್ತಿ ಏನು ದಿನ ಹೋಗ್ತಾನವ ಕಾಡಿಗೆ, ಹೂ ಹಣ್ಣು ತರ್ತಾನೆ, ಸಮಿದೆ ತರ್ತಾನೆ, ಯಜ್ಞಯಾಗಕ್ಕೆಲ್ಲ ಅನುಕೂಲ ಮಾಡ್ತಾನೆ. ಹೀಗೆ ಒಮ್ಮೆ ಹೋದಾಗ ಒಂದು ಹೆಣ್ಮಗಳನ್ನು ನೋಡಿದ ಅಲ್ಲಿ. ಆಕೆ ಕುಡಿತಾ ಇದ್ಲು. ಆಕೆ ಯಾವನೊಟ್ಟಿಗೆ ಗಮ್ಮತ್ತು ಮಾಡ್ತಾ ಇದ್ಲು. ಇವ ನೋಡಿದ, ಆ ಆ್ಯಕ್ಷನ್ ಅವನ ಎಳೀತು. ಇಂಥವು ಸುಮಾರಾಗಿದೆ. ನೀರಿನಲ್ಲಿ ಮೀನುಗಳು ಅಂದದ್ದು ನಾನು, ಪ್ಯಾರ್, ಅವುಗಳು ಮುತ್ತಾಡಿಕೊಂಡು ಸುತ್ತಾಡುವುದನ್ನು ಜಪ ಮಾಡುವ ಒಬ್ಬ ಋಷಿ ನೋಡಿದ್ದಾನೆ. ಅವನಿಗೆ ಕಣ್ಣರಳಿತು. ಎಂಥ ಗಮ್ಮತ್ತು ಮೀನುಗಳು ಮಾಡ್ತವೆ, ನಾನು ಯಾಕೆ ಮಾಡಬಾರ್ದು, ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಸೀದಾ ಹೋದ ಅರಮನೆಗೆ. ಹುಡುಗಿಯರು ಇರುವುದೆಲ್ಲ ಅರಮನೆಯಲ್ಲಿ ಅಲ್ವಾ. ಅದು 50 ಹುಡುಗಿಯರಿದ್ರಾಗ ಆ ರಾಜನ ಮನೆಯಲ್ಲಿ. ನನಗೆ ಮದುವೆ ಆಗಲಿಕ್ಕೆ ಉಂಟು, ಹುಡುಗಿ ಬೇಕು ಅಂದ. ನಾನು ಮೀನಿನ ಪ್ಯಾರ್ ನೋಡಿದೆ, ನಾನು ಗಮ್ಮತ್ತು ಮಾಡಬೇಕು ಅಂದ. ಈ ಋಷಿಯನ್ನು ನೋಡಿ ಅವನಿಗೆ, ರಾಜನಿಗೆ ಆಶ್ಚರ್ಯ ಆಯಿತು. ಇದರ ಒಟ್ಟಿಗೆ ಯಾವ ಹುಡುಗಿ ಕುಣಿತಾಳೆ ಸುಮ್ಮನೆ, ಅದು ನರಪೇತಲವಾಗಿ ಉಂಟು, ಸಸೂತ್ರ ಎಂಥದ್ದು ಇಲ್ಲ ಅದರಲ್ಲಿ. ನೀವೇ ಅಂತಃಪುರಕ್ಕೆ ಹೋಗಿ ಅಲ್ಲಿ ಯಾವುದಾದ್ರೂ ಹುಡುಗಿ ಬರ್ತಾಳೆ ಆದರೆ ಕರ್ಕೊಂಡು ಹೋಗಿದ್ದವ ಅಲ್ಲಿಗೆ ಜಾರಿಸಿ ಬಿಟ್ಟ. ಆಯಿತು ಅಂದ ಇವ. ಅಂತಃಪುರದ ಒಳಗೆ ಹೋಗ್ತಾನೆ, ಚಂದವಾಗಿ ಹೋಗಿದ್ದಾನೆ. ಯೋಗಿಯವ, ಅದ್ಭುತವಾದ ರೂಪ. ಒಳಗೋಗಿದ್ದಾನೆ. ರಾಜರು ಹೇಳಿದ್ದಾರೆ ಯಾವ ಹುಡುಗಿ ಬರ್ತಾಳೆ ಅಂತ ನನ್ನೊಟ್ಟಿಗೆ ಬರಬೇಕಂದೆ. ನಾವೆಲ್ಲರೂ ಬರುವುದು ಅಂತೇಳಿ 50 ಹುಡುಗಿಯರು ಬ್ಯಾಕ್ ಹೋದರೆ ಅವನ ಹಿಂದೆ. ರಾಜ ಹೀಗೆ ನೋಡ್ತಾ ಇದ್ದಾನೆ, ಇದೆಂಥದ್ದು ಅಂತ. ನೀನು ಹೇಳಿದ್ದಲ್ಲ, ಹಾಗೆ ಆಯಿತು. ಹಾಗೆ ಎಟ್ ಎ ಟೈಮ್ 50 ಹುಡುಗಿಯರಲ್ಲಿ 50 ರೂಪ ಪಡೆದವ ಗಮ್ಮತ್ತು ಮಾಡಿದ. ಮತ್ತೆ ಹೇಳಿದ, ಇಷ್ಟೇ, ಅದು 0, ಮತ್ತೆಂಥದಿಲ್ಲ. ಮರಕ್ಕೆ ಸುತ್ತು ಬರುವುದು, ಆಚೀಚೆ ಓಡಾಡೋದು, ಆನಂತರ ಕಣ್ಮುಚ್ಚಾಲೆ ಆಡೋದು, ಮತ್ತಿಷ್ಟೇ, ಮತ್ತೆಂಥದ್ದು ಆಗೋದಿಲ್ಲ. ಇದರಾಚೆಗೆ ಎಂಥದಿಲ್ಲ, ಗೊತ್ತಾಯಿತು. ಮತ್ತು ಯಥಾ ಪ್ರಕಾರ ಮೀನುಗಳನ್ನು ಹೇಳಿದ, ನೀವು ಮಾಡಿರಿ, ನಾನು ಜಪ ಮಾಡ್ತೇನೆ ಅಂತ ಕಣ್ಮುಚ್ಚಿ ಜಪ ಮಾಡಿದ. ಇಷ್ಟೇ ಸಂಗತಿ, ಇಷ್ಟೇ. ಅದರದ್ದು ಲಿಮಿಟೇಷನ್ಸುಗಳ ಅರ್ಥ ಆದರೆ ಉಂಟಲ್ಲ. ಐಸ್ ಕ್ಯಾಂಡಿ ತಿಂದ, ಎಷ್ಟು ತಿಂದ? ಐಸ್ ಕ್ರೀಮ್ ತಿಂದ, ಎಷ್ಟು ತಿಂದ? ತಿನ್ನು ಮತ್ತು ತಿನ್ನು, ಇನ್ನೂ ತಿನ್ನು. ಕೊನೆಗೆ ಇದು ಸಾಕು ಮಾರಿ, ಎಂಥದಿಲ್ಲ, ಸುಮ್ಮನೆ ಪರ್ಕಟ್ ಅಂತಾನೆ ಕೆಳಗಿಡ್ತಾನೆ, ಮುಗಿಯಿತು. ನ ಜಾತು ಕಾಮಾನ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತ್. ಬೆಂಕಿ ಉರಿದಾಗ ತುಪ್ಪ ಹಾಕ್ತೇನೆ ಅಂತ ಕೂತವ ನಂದುವರೆಗೆ ತುಪ್ಪ ಹಾಕ್ತೇನೆ ಅಂದರೆ ಅದು ನಂದುವುದಿಲ್ಲ, ತುಪ್ಪ ಖಾಲಿ ಆಗಲಿಕ್ಕೆ ಆಗುವುದಿಲ್ಲ. ಅಗ್ನಿಕುಂಡ ಸಮಾನಾರಿ ಘೃತ ಕುಂಭ ಸಮಪುಮಾನ್. ಗಂಡು ಅಂದರೆ ತುಪ್ಪದ ಹಂಡೆ, ಹೆಣ್ಣು ಅಂದರೆ ಬೆಂಕಿಯ ಕುಂಡ. ಶುರು ಮಾಡಿ ಯಜ್ಞ ಅಂದ, ಮುಗಿತದ. ವಯಮೇವ ಜೀರ್ಣಾ. ಅದು ಎಂಥದ್ದು ಖಾಲಿ ಆಗಲಿಲ್ಲ, ಮತ್ತೆ ನಾವೇ ಜರ್ಜರಿತರಾಗ್ತೇವೆ. ಮತ್ತೆಂದಲ್ಲ, ಆಶಾ ಬಲವತೀ ರಾಜನ್. ಆಸೆ ಬೆಟ್ಟದಷ್ಟು ಮೇಲಿರ್ತದೆ, ನಾವಲ್ಲಿ ಮಣ್ಣಿನ ಹೆಂಟೆಯಂತೆ ಹೊಡಿಯಾಗಿ ಬಿದ್ದಿರ್ತೇವೆ, ಪ್ರಯೋಜನ ಆಗಲಿಲ್ಲ. ತಿಂದದ್ದು ಖಾಲಿ ಆಗಲಿಲ್ಲ, ಮತ್ತು ನಾವೇ ತಿಂದು ಖಾಲಿ ಆಗ್ತಾ ಇರ್ತೇವೆ ಅಷ್ಟೇ, ಮತ್ತೆಂತ ಪ್ರಯೋಜನ ಆಗುವುದಿಲ್ಲ ಅಂದ. ಹಾಗೆ ಅಜಾಮಿಳ ನೋಡಿದವ ಒಂದು ಸರ್ತಿ ಮ್ಯೂಟ್ ಆದ. ಆ ಹೆಣ್ಣು ಬೇಕು ಅಂದ, ಜೊತೆಯಲ್ಲಿ ಕೂತೇ ಬಿಟ್ಟ. ಆಕೆ ಹೇಳಿದ್ಲು, ನೀವು ಮಡಿವಂತರು, ಜಪವಂತರು, ತಪೋವಂತರು, ನಿಷ್ಠಾವಂತರು, ಇವನೆಂಥದ್ದು ಕೇಳಬೇಕಲ್ಲ ಸರಿಯಾಗಿ. ಹೇಳುವುದನ್ನೇ ನೋಡ್ತಾ ಇದ್ದಾನೆ. ಭಾರಿ ಖುಷಿ ಆಗ್ತಾಯಿದೆ ತುಟಿ ಅಲಗಾಡುವುದೆಲ್ಲ ನೋಡಿ. ಹಾಗೆ ಜೊತೆಯಲ್ಲಿ ಸಂಸಾರ ಮಾಡಿದ. 10 ಮಕ್ಕಳನ್ನು ಪಡೆದ ಆ ಹುಡುಗಿಯಲ್ಲಿ.
ಮತ್ತು ಮನೆಯ ಕತೆ, ಮನೆಗೆ ಹೋಗಿದ್ರೆ ತಾನೇ ಕಥೆ, ಮನೆಗೆ ಹೋಗಲೇ ಇಲ್ಲ. ತಂದೆಯ ಕತೆ ಗೊತ್ತಿಲ್ಲ, ತಾಯಿಯನ್ನು ಬಿಟ್ಟಿದ್ದಾನೆ, ಹೆಂಡತಿಯನ್ನು ಬಿಟ್ಟಿದ್ದಾನೆ, ಮಕ್ಕಳನ್ನು ದೂರಿಟ್ಟಿದ್ದಾನೆ, ಮತ್ತು ಜಪತಪ ಅನುಷ್ಠಾನಗಳು ಎಂಥದ್ದಾಗಿದೆಯೋ ಏನೋ. 10ನೇ ಮಗುವಿಗೆ ಚಂದವಾದ ನಾಮಕರಣ ಮಾಡಿದ್ದಾನೆ, ನಾರಾಯಣ ಅಂತ ಇಟ್ಟಿದ್ದಾನೆ. ಅವನಿಗೆ ಸಾವು ಬಂತು. ಯಮದೂತರು 3 ಜನ ಹಗ್ಗ ಹಾಕಿದ್ದಾರೆ, ಕುತ್ತಿಗೆಗೆ ಎಳೆದಿದ್ದಾರೆ. ಎಳೆಯುವಾಗ ಸಂಕಟದಲ್ಲಿ ನಾರಾಯಣ ಅಂತ ಕರೆದಿದ್ದಾನೆ ಸಣ್ಣ ಮಗುವನ್ನು. ಅಷ್ಟೊತ್ತಿಗೆ 4 ಜನ ವಿಷ್ಣುದೂತರು ಬಂದಿದ್ದಾರೆ, ಹಗ್ಗವನ್ನು ಕತ್ತರಿಸಿದ್ದಾರೆ. ಏಯ್ ಅಂತಾರೆ ಯಮದೂತರು. ಎಂದದು ಏಯ್? ಇದು ನಮ್ಮ ಜನ, ಯಮದೂತರು ಹೇಳುದು. ಇದು ನಮ್ಮ ಜನ, ವಿಷ್ಣುದೂತರು ಹೇಳುದು. ಹೇಗೆ ಹೇಳ್ತೀಯ? ಇವ ಬೇಡದಿದ್ದದ್ದೆಲ್ಲ ಮಾಡಿದ, ಕಮ್ಮಿ ಇಲ್ಲ. ತಂದೆ ತಾಯಿಯನ್ನು ಬಿಟ್ಟ, ಕೈ ಹಿಡಿದ ಹೆಂಡತಿಯನ್ನು ದೂರ ಮಾಡಿದ, ಮಕ್ಕಳಿಗೆ ಇಲ್ಲ. ಯಾವುದೋ ಮೈಮರೆತ ಹೆಣ್ಣು, ಕಳ್ಳು ಕುಡಿಯುವ ಹೆಣ್ಣು ಜತೆಯಲ್ಲಿ ಕುಣಿದಿದ್ದಾನೆ, ಕುಪ್ಪಳಿಸಿದ್ದಾನೆ, ಮಕ್ಕಳನ್ನು ಪಡೆದಿದ್ದಾನೆ. ಆದ್ದರಿಂದ ಪೂರಾ ಅನ್ಯಾಯ ಮಾಡಿದ್ದಕ್ಕೆ ಅವನು ಯಮಲೋಕಕ್ಕೆ ಬರಬೇಕು. ಅವನಿಗೆ ಕುಂಭೀಪಾಕ, ಹಸಿಪತ್ರವನ, ಶಾಲ್ಮಲಿ ದರು ಇವೆಲ್ಲ ಕಾಯ್ತಾ ಕೂತಿವೆ. ತಪ್ತಲೋಹ ಇಲ್ಲೆಲ್ಲ ಹೋಗ್ಲಿಕ್ಕುಂಟು. ಅವನು 100 ಸರ್ತಿಯೆಲ್ಲ ಬರಬೇಕು. ಅವನು ಬಾಯಿ ಮುಚ್ಚಿರವೊಮ್ಮೆ ಅಂದ. ಮತ್ತು ಕೊನೆಗೆ ಅಂತ ಹೇಳಲಿಲ್ಲಲ್ಲ, ಕತೆ ಮುಂದುವರಿಸಿ. ನಿಮ್ಮದು ನಾಳೆ ಆಗುವುದು ಈಗ ಹೇಳಬೇಡಿ, ಈಗ ಆದದ್ದು ಹೇಳಿ. ಅವನು ಕೊನೆಗೆ ಸಾಯುವಾಗ ಅವನ ಕೊನೆಯ ಮಗುವನ್ನು ನಾರಾಯಣ ಅಂತ ಕರೆದ. ಅದಕ್ಕೆ ನಾವು ಬಂದದ್ದು ಅಂದ್ರಿ ಇವರು. ಅವ ಕರ್ದದ್ದು ನಾರಾಯಣ ಅಂತ ಅವನ ಮಗುವನ್ರಿ. ಇರಲಿ, ಮಗುವನ್ನು ಕರೀಲಿ, ಕರ್ದದ್ದು ನಾರಾಯಣ ಅಲ್ವಾ. ನಮಗೆ ಹೇಳಿಬಿಟ್ಟಿದ್ದಾನೆ ಸ್ವಾಮಿ, ನಾರಾಯಣ ಸುದ್ದಿ ಬಂತ ಅಲ್ಲಿ ನೀವು ಓಡಬೇಕು ಅಂತ ಸಾಯುವಾಗ. ಅದು ಸರಿಯಾಗಲಿಲ್ಲ ಅಂದರು. ಅವ ಕರ್ದದ್ದು ಕೊನೆ ಮಗುವನ್ನು. ಬಿಡಿ ಮಾರಾಯರ, ಶಬ್ದಕ್ಕೆ ಬೆಲೆ ಇರುವುದು. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ಅಥಾಪಿ ನರಕೇ ಘೋರೆ ಪತಂತಿ ಇತ್ಯೇತದದ್ಭುತಂ. ಯಮನೇ ಹೇಳ್ತಾನೆ, ನಾರಾಯಣ ಅಂತ ಸೌಂಡ್ ಇದೆ, ನಾಲಿಗೆಯಲ್ಲಿ ಕಷ್ಟ ಇಲ್ಲ, ಹೇಳಲಿಕ್ಕೆ ಒತ್ತಕ್ಷರ ಇಲ್ಲ, ಆದರೂ ಮನುಷ್ಯರು ಹೇಳದೆ ನನ್ನ ಮನೆಯ ಬಾಗಿಲು ಬಡಿತಾರೆ ಅಂತ ಹೇಳೋದು. ಇದು ಆಶ್ಚರ್ಯ, ಜಗತ್ತಿನ ಪರಮಾಶ್ಚರ್ಯ. ಇವ ಹೇಳಿದ, ಯಮನ ಅಂಗಳಕ್ಕೆ ಬರುವುದಿಲ್ಲ. ಸಮ ಆಗಲಿಲ್ಲ ಅಂದರು. ಎಂಥ ಸಮ ಆಗಲಿಕ್ಕೆ ಉಂಟು? ಹೋಗಿ ಕೇಳಿ ಬನ್ನಿ ಅಂದರು. ಅವರು ಹೋದರು. ಅವರು ಹೋಗಲಿ, ನಮಗೆ ಸಮಸ್ಯೆ ಆಗಬೇಕು, ಪರಿಹಾರ ಆಗಬೇಕಲ್ಲ. ಅವಾಗ ಕರೆದದ್ದು ಕರೆಕ್ಟಾಗಿ ಮಗುವನ್ನೇ. ದೇವರನ್ನು ಕರೆದದ್ದು ಅಂತ ದೇವರಿಗಾದರೂ ಬೋಧ ಬೇಕಾ ಬೇಡವಾ? ಕರೆದದ್ದು ಯಾರನ್ನು ಅಂತ ಅವನಿಗಾದರೂ ಗೊತ್ತಿರ್ತದಲ್ಲ. ನಮಗೆ ಸೌಂಡ್ ಮಾತ್ರ ಕೇಳೋದು, ಯಾರನ್ನು ಕರೆದದ್ದು ಗೊತ್ತಿಲ್ಲ, ಇಂಟೆನ್ಷನ್ ಏನು ಗೊತ್ತಿಲ್ಲ, ಮನೋಭೂಮಿಕೆ ಏನು ಗೊತ್ತಿಲ್ಲ. ಅದು ರೀಡ್ ಮಾಡುವ ದೇವರಿಲ್ವಾ? ದೇವರಿಗೆ ಗೊತ್ತಿಲ್ಲ ತನ್ನನ್ನು ಕರೆದದ್ದಲ್ಲ, ಮಗುವನ್ನು ಕರೆದದ್ದು ಅಂತ. ಅದಕ್ಕೆ ವಿಷ್ಣುದೂತರ ಸಮಾಧಾನ ಕೊಟ್ಟರೆ ಏನು ಗೊತ್ತಂಡ, ಕರೆದದ್ದು ಮಗುವನ್ನು ಸತ್ಯ, ಆದರೆ ಶಬ್ದ ಮಾತ್ರ ನಾರಾಯಣ ಎನ್ನುವುದು ಸತ್ಯ. ಈಗ ಬೆಲೆ ಕೊಡಬೇಕಾದ್ದು ಸರಿಯೇ? ಯಾವುದಕ್ಕೆ? ಅವನು ಮಗುವಿಗೆ ಹೆಸರಿಟ್ಟದ್ದು ಯಾಕೆ ಅಂತ ಪ್ರಶ್ನೆ. ಈಗ ಅವನೇನಾದರೂ ತುಕ್ರ ಪೋಂಕ್ರ ಎಂತಾದ್ರೂ ಇಡ್ಬೋದಿತ್ತಲ್ಲ. ಯಾವತ್ತು ದಿನ ಹುಟ್ಟಿದಾನೆ ನೋಡಿ, ತನಿಯ ಬೂದ ಎಂತಾದರೂ ಅಂಗರೆ ಎಂತಾದರೂ ಹೇಳ್ಬೋದಿತ್ತು, ಆಯ್ತಾ ಎಲ್ಲ ಹೇಳ್ಬೋದಿತ್ತು ಅವನಿಗೆ. ಯಾರದ ಹುಟ್ಟಿ ಚೋಮ, ಅದರ ಹುಟ್ಟಿದ ದಿನ ನೋಡಿ ಎಲ್ಲ ಹೆಸರಿಡ್ತಾರೆ ಅವನಿಗೆ, ಗುರುವೆ ತುರುವೆ ಎಲ್ಲ ಹೇಳಿಕೊಂಡು. ಇದೆಲ್ಲ ಯಾಕೆ ಇಡಲಿಲ್ಲವ? ನಾರಾಯಣ ಯಾಕೆ ಇಟ್ಟ? ಹಾಗಾದರೆ ನಾಮಕರಣ ಮಾಡಿದಾಗ ಅವನ ತಲೆಯಲ್ಲಿ ನನ್ನ ಸ್ವಾಮಿ ನಾರಾಯಣ ಇದ್ದಾನೆ, ಅವನ ಹೆಸರು ನಾನು ಕೊಟ್ಟರೆ ಕರೀವಾಗ ಅವನ ನೆನಪಾಗ್ತದೆ, ಅವನ ಹೆಸರಿಗೋಸ್ಕರ ನಾನು ಕರಿತಾ ಇರಲಿಕ್ಕೆ ಇಲ್ಲಿಡ್ತೇನೆ ಅಂತ ಇಟ್ಟಿದ್ದಾನೆ. ಮತ್ತು ನಾವು ಅದರ ನೋಡಿ ಉಪ್ಪಿನಕಾಯಿ ಕೆಳಗೆ ಬೀಳ್ತದೆ ಭರಣಿ, ಗೋವಿಂದ ಅಂತ ಯಾಕೆ ಹೇಳೋದು? ಅದು ಗೋವಿಂದ ಹೆಸರು ಹೇಳುವಾಗ ಒಮ್ಮೆ ಬಿದ್ದದ್ದಕ್ಕೆ ಸಮಾಧಾನ ಆಗ್ತದೆ, ಪರವಾಗಿಲ್ಲ, ಪುಣ್ಯಕ್ಕೆ. ಅದು ಭರಣಿ ಬಿದ್ದದ್ದು, ನನ್ನ ಮಂಡೆ ಬಿದ್ದದ್ದಲ್ಲ, ಅದೇನು ಖುಷಿ ಆಗ್ತದೆ ಆಗ. ಹಂಡೆ ಬಿದ್ದದ್ದಷ್ಟೇ, ಮಂಡೆ ಬಿದ್ದದ್ದಲ್ಲ ಅಂತ. ಅತ್ತೆ ಕೇಳ್ತಾರೆ, ಎಂಥದ್ದು ಅದು ಬಿದ್ದದ್ದು? ಅದು ಭರಣಿ, ಮಂಡೆ. ಪರವಾಗಿಲ್ಲ, ನೀನಲ್ಲಲ್ಲ, ಖುಷಿ ಆಗ್ತದೆ. ಕೆಲವೊಮ್ಮೆ ನೀನಲ್ವಾ ಅನ್ನುವರು ಇದ್ದಾರೆ, ಗೊತ್ತಿಲ್ಲ, ಇರಲಿ ಬಿಡಿ. ಅಂತೂ ನಾವು ಎಲ್ಲದಕ್ಕೂ ಗೋವಿಂದ ಹೇಳ್ತೇವೆ, ಬಿದ್ದಾಗ ಎದ್ದಾಗ ಎಲ್ಲ. ಯಾಕೆ? ದೇವರ ಸ್ಮರಣೆ ಬಂದರೆ ಅಚ್ಯುತಾನಂತ ಗೋವಿಂದ ಧಾಮನೇ ನಾಮನೇ 3 ನಾಮಸ್ಮರಣೆ ಮಾಡಿದರೆ ಎಲ್ಲ ಪರಿಹಾರ ಆಗ್ತದೆ ಅಂತ ಕ್ರಮ, ಪಾಪಗಳು. ಆದ್ದರಿಂದ ನಾರಾಯಣ ಎಂಬ ಮಂತ್ರ ಹೇಳಿದರೆ, ಆ ಶಬ್ದವನ್ನು ಪ್ರಯೋಗ ಮಾಡಿದರೆ ಯಾವ ಜನ್ಮದಲ್ಲಿ ಮಾಡಿದ ಪಾಪಗಳು ಕಂಡಾಬಟ್ಟೆ ಇದ್ದರೂ ನಿವೃತ್ತಿ ಆಗ್ತದೆ. ನಾರಾಯಣೋ ನಾಮ ನರೋ ನರಾಣಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅಶೇಷ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ನೆನಪಾದಾಗ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಇರುವುದು ನಾರಾಯಣ ನಾಮಕ್ಕೆ. ಎಲ್ಲ ಕಳ್ಳರು ಮನೆಗೆ ಬಂದರೆ ದೋಚುತ್ತಾರೆ, ಎಲ್ಲಿಯಾದರೂ ಪಿನ್ ನಂಬರ್ ಸಿಕ್ಕಿದರೆ ಹ್ಯಾಕ್ ಮಾಡ್ತಾರೆ.
ಅದು ಬಿಟ್ಟು ಇಲ್ಲದಿದ್ದರೆ ನೆನಪಾದಾಗ ಕಳ್ಳರ ನೆನಪಾದ ತಕ್ಷಣ ಮನೆಯ ತಿಜೋರಿ ಖಾಲಿ ಆಗುವುದು ಇಲ್ಲವೇ ಇಲ್ಲ. ಅದು ಯಾರು ಕೇಳಿದರೆ ದೇವರು ಮಾತ್ರ. ದೇವರ ನೆನಪಾಯ್ತಾ ಮನೆಯ ಪೂರ ನಮ್ಮ ಪಾಪದ ರಾಶಿ ಸೊನ್ನೆ ಆಗಿ ಬಿಡ್ತದೆ. ಇದು ನಾರಾಯಣ. ಅದು ನಾವು ನಾರಾಯಣ ಅಂತ ಕರೆದಾಗ ಅವ ಮಾಡಿದ್ದೆಲ್ಲ ಸೊನ್ನೆ ಆಯಿತು. ಸಾಂಕೇತ್ಯಂ ಭಾರ್ಯಾಸ್ತ್ಯಂ ವಾಸ್ತೋಭಂ ಹೇಳನಮೇಮ ವಾ ವೈಕುಂಠ ನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ಮಗುವಿನ ಹೆಸರಿನಲ್ಲಿ ಆದರೂ ನೆನಪಿನಲ್ಲಿ ದೇವರ ಹೆಸರು ಹೇಳಿದ್ನಾ ಪಾಸ್. ಆದರೆ ನಾವು ಮಕ್ಕಳಿಗೆಲ್ಲ ಒಳ್ಳೆಯ ಹೆಸರಿಡೋದು, ಕರಿವಾಗ ಒಳ್ಳೆಯ ಹೆಸರು ಕರೆದರೆ ನಮಗೆ ಪುಣ್ಯ ಬರ್ತದೆ. ಅದೇ ನೀವು ಶ್ರೀನಿವಾಸ ಅಂತ ಇಟ್ಟು ಸೀನು ಅಂತ ಕರೆದು ಕೊನೆಗೆ ನುಸಿ ಅಂತ ಹೇಳಿಬಿಟ್ರೆ ಅದು ಅಪ್ಪಚ್ಚಿ ಮಾಡಲಿಕ್ಕೆ ಮಾತ್ರ ಬರ್ತದೆ, ಉಪಯೋಗಕ್ಕೆ ಬರುವುದಿಲ್ಲ. ಅಂದರೆ ದೇವರ ಹೆಸರನ್ನಿಟ್ಟು ತಪ್ಪು ಕರಿಬಾರದು. ಒಳ್ಳೆಯ ಹೆಸರಲ್ಲಿ ಗೋವಿಂದ ಹಿಡಿದು ಗೋಯ ಅನ್ನೋದು ಕೊನೆಗೆ ಗೋಯ ಮತ್ತು ಗೋವೆ ಹೋದವೆ ಮತ್ತೆಂದು ಪ್ರಯೋಜನ ಆಗಲಿಲ್ಲ. ಯಾವುದೇ ಹೆಸರನ್ನು ಇಟ್ಟ ಬಳಿಕ ಅದನ್ನು ಚಂದವಾಗಿ ಕರೆಯದೇ ಇದ್ದರೆ ದೇವರು ಓ ಹೇಳುವುದಿಲ್ಲ. ಒಂದೊಮ್ಮೆ ಮಕ್ಕಳು ಓ ಹೇಳದಿದ್ದರೂ ದೇವರು ಓ ಹೇಳ್ತಾ ಇರ್ತಾರೆ ಯಾವಾಗಲೂ. ಭಗವಂತ ನಮಗೆ ರಿಯಾಕ್ಟ್ ಮಾಡಬೇಕಾದ್ರೆ ನಾವು ದೇವರ ಸ್ಮರಣೆಯನ್ನು ಬೇಕು. ಆದರೆ ಇವತ್ತು ಮಕ್ಕಳನ್ನು ನೋಡಿ ಅಲ್ಲ, ಬೇಕು ಬೇಕು ಅಂದರೆ ಮತ್ತೆ ಮತ್ತೆ ಹೆಸರೆತ್ತಿ ಕರೆಯುವುದು. ಹೆಸರೆತ್ತಿ ಕರೀರಿ, ಅದನ್ನು ಡಬ್ಬಿ ಅಂತ ಕರಿಬೇಡಿ, ಮತ್ತೆಂಥದ್ದು ಚೋಟು ಅಂತ ಕರೆಯುವುದು, ಡಿಂಗ ಅಂತ ಹೇಳುವುದು, ಅದೆಲ್ಲ ಹೇಳಬೇಡಿ. ನಿಮ್ಮದು ನಿಕ್ಕಿ ನೇಮಗಳು ಪಕ್ಕ ನೇಮಗಳು ಎಲ್ಲ ಬೇಡ. ವಾಸ್ತವ ಹೆಸರುಗಳು ಬರಲಿ, ಆಗ ದೇವರ ಹೆಸರು ಆಗ್ತದೆ. ಅದು ಇಡುವಾಗಲೂ ದೇವರ ಹೆಸರು ಇಡಿ. ಎಂಥದ್ದು ಪಟಲ್ಲಿ ಚಿಟ್ಟಲ್ಲಿ ಎಲ್ಲ ಇಡಬೇಡಿ. ತಟ್ಟೆ ಕೆಳಗೆ ಬಿದ್ದಾಗ ಆಗೋ ಸೌಂಡ್ ಎಂಥದ್ದು ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಮಕ್ಕಳಿಗೆ ಭಗವಂತನ ನಾಮವನ್ನು ಇಟ್ಟಾಗ ಅದನ್ನು ಕರೆದಾಗ ನಿಮಗೂ ಪುಣ್ಯ ಬರ್ತದೆ, ವಾತಾವರಣ ತಿಳಿಯಾಗ್ತದೆ, ಸುತ್ತಮುತ್ತಲೂ ಒಳ್ಳೆಯ ಬ್ಯಾಡ್ ರಿಸಲ್ಟ್ಗಳು ಬರುವುದಿಲ್ಲ, ಡೆವಿಲ್ ಫೋರ್ಸ್ಗಳು ಇರುವುದಿಲ್ಲ, ಡಿವೈನ್ ಫೋರ್ಸ್ಗಳು ಹಬ್ತವೆ. ಇದು ಸೌಂಡ್ ಥೆರಪಿಯ ಕ್ರಮ. ನಿಮ್ಮ ಹೃದಯ ಗಟ್ಟಿಯಾಗ್ತದೆ, ದೇವರಾಣೆ ಹೇಳುತ್ತೇನೆ. ಹಾರ್ಟ್ ಡಿಸೀಸ್ ಬರುವುದಿಲ್ಲ ದೇವರ ನಾಮಸ್ಮರಣೆಯನ್ನು ಗಟ್ಟಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಹೇಳಿದರೆ. ಇದು ವಾಸ್ತವ ವಿಷಯ. ಆದ್ದರಿಂದ 8-6 ಮಕ್ಕಳು ಮನೆಯಲ್ಲಿದ್ದಾಗ 10 ಬಗೆಯಿಂದ ದೇವರ ನಾಮಸ್ಮರಣೆ ಮಾಡಿದರೆ ದಿನ ಒಂದು ಅಷ್ಟೋತ್ತರ ಆದಾಗೆ ಆಗ್ತದೆ. ಕೆಲವೊಮ್ಮೆ ಬೈಲಿಕ್ಕಾದರೂ ಕರೆದು ಹೇಳಿ, ತೊಂದರೆ ಇಲ್ಲ. ಆದರೆ ಇಡೀ ಹೆಸರು ಹೇಳಿ, ಕಟ್ಕಟ್ಟೆಲ್ಲ ಮಾಡಿ ಹೇಳಬೇಡಿ. ಕೃಷ್ಣ ಅಂತ ಹೆಸರಿಟ್ಟು ಕಿಟ್ಟ ಅಂತ ಕರೆದು, ಕಿಟ್ಟ ಅಂದರೆ ವೇಸ್ಟೇಜ್ ಅಂತ ಅರ್ಥ. ಚಿನಿವಾರ ಮನೆಯಲ್ಲಿ ಬಿಸಾಡೋ ಸಂಗತಿಗೆ ಕಿಟ್ಟ ಅಂತ ಹೆಸರು. ಅದೆಲ್ಲ ಆಗದೆ ಚಂದವಾಗಿ ಬರಲಿ. ಹಾಗೆ ಅಜಾಮಿಳ ಚಂದನಾದ. ಮುಂದೆ ಅವರು ಯಮದೂತರು ಹೋಗಿದ್ದಾರೆ ಮಾತ್ರ ಮಾತಾಡಲಿಕ್ಕೆ ಯಮನ ಹತ್ರ. ಅದೆಂದಾಯ್ತು ಹೇಳಲಿಲ್ಲ. ಅದು ನಾಳೆ ಮತ್ತೆ ನೋಡಿ ಹೇಳುವ. ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.